ಮುಂಚೆನೆ ಹೇಳಿದ್ರು ನನ್ಗೆ ಯಾವ ಪಾಪು ಆಗುತ್ತೆ ಅಂತ ಹೇಳ್ಬಿಟ್ಟು, ಬಾ ಕಾವ್ಯ ಸ್ಕ್ವಾಟ್ಸ್ ಮಾಡು ಅಂತ ಹೇಳಿದ್ರು. ಸ್ವಲ್ಪ ಹೊತ್ತಲ್ಲಿ ಪಾಪು ಬರುತ್ತೆ ಕೈಯಲ್ಲಿ, ನಗಾಡ್ಕೊಂಡ್ ಎಲ್ರಿಗೂ ನಾರ್ಮಲ್ ಆಗಿ ಶಿವರ್ ಆಗುತ್ತೆ. ನನ್ಗೆ ಪಾಪು ಹುಟ್ಟಿದ್ದು 5:20 ಅಲ್ಲಿ. ಆಪರೇಷನ್ ಥಿಯೇಟರ್ ಇಂದ ಹೊರಗಡೆ ಬಂದಿತ್ತು 7:30 ಆಗಿ ಹೋಗಿ. ಏನಾಗಿತ್ತು ಕಾಂಪ್ಲಿಕೇಶನ್ ಅಂತ ಅಂದ್ರೆ ಇದ್ರ ಇಷ್ಟೊತ್ತಾಯ್ತಲ್ಲ ಅಂತ ಹೇಳ್ಬಿಟ್ಟು 3 ಸರ್ಜನ್ ಆಪರೇಷನ್ ಮಾಡಿರೋದು ಆಕ್ಚುಲಿ. ಪ್ಲೀಸ್ ಕೊನೆಯ ತನಕ ವಿಡಿಯೋ ನೋಡಿ, ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಬೇಕಂತ ಇದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಕಾವ್ಯ. ಆಲ್ರೆಡಿ ತಮ್ಮನೇಲಿ ನೋಡಿ ಎಲ್ಲರೂ ಬಂದಿರ್ತೀರಾ ವಿಡಿಯೋ ನೋಡೋದಕ್ಕೆ. ಇವತ್ತು ನಾನು ನನ್ನ ಡೆಲಿವರಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ದೀನಿ. ಐ ನೋ ಅಫ್ಕೋರ್ಸ್ ಎವ್ರಿ ಸಿಂಗಲ್ ವುಮನ್ದು ಡೆಲಿವರಿ ಎಕ್ಸ್ಪೀರಿಯನ್ಸ್ ಯೂನಿಕ್ ಆಗಿರುತ್ತೆ ಅಂತ. ನಾನು ಯಾಕೆ ಈ ವಿಡಿಯೋನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅಂದರೆ, ನಾನು ಪ್ರೆಗ್ನೆಂಟ್ ಇದ್ದಾಗ ಇದರ ತುಂಬ ವಿಡಿಯೋಸ್ ನೋಡಿದ್ದೀನಿ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಇಂದ ಒಬ್ಬರಿಗೆ ಇನ್ಫಾರ್ಮೇಷನ್ ಸಿಗ್ಬೋದು, ಯೂಸ್ಫುಲ್ ಆಗ್ಬೋದು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಲೆಟ್ಸ್ ಬಿಗಿನ್. ಫಸ್ಟ್ಲಿ ನಾವು ಮುಂಬೈಲಿ ಇರೋದು. ನಾನು ಪ್ರೆಗ್ನೆಂಟ್ ಆದಾಗಲಿಂದ 7 ಮಂತ್ಸ್ ತನಕ ನಾನು ಮುಂಬೈಲಿದ್ದೆ. ಸೊ Cloud9 ಹಾಸ್ಪಿಟಲ್ ತೋರಿಸ್ತಾ ಇದ್ದೆ ನಾನು. Cloud9 ಹಾಸ್ಪಿಟಲ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಬೆಂಗಳೂರಲ್ಲಿ ತುಂಬ ಬ್ರಾಂಚಸ್ ಇದೆ. ದೆನ್ 7 ಮಂತ್ಗೆ ನಾನು ಹೋಮ್ ಟೌನ್ಗೆ ಹೋದೆ. ಹೋಮ್ ಟೌನ್ ಹೋದ್ಮೇಲೆ ಯಾವ ಹಾಸ್ಪಿಟಲಲ್ಲಿ ತೋರಿಸ್ಬೇಕು, ಯಾವ ಹಾಸ್ಪಿಟಲಲ್ಲಿ ಡೆಲಿವರಿ ಮಾಡಿಸ್ಬೇಕು ಅನ್ನೋದೇ ಕನ್ಫ್ಯೂಷನ್ಸ್ ಇತ್ತು. ಸೊ ತುಂಬ ಹಾಸ್ಪಿಟಲ್ ಎಲ್ಲ ವಿಚಾರಿಸಿದ್ವಿ. ಬೆಂಗಳೂರಲ್ಲಿ ಮಾಡಿಸ್ಬೇಕಂತ ಅಂದ್ಕೊಂಡ್ವಿ. ಬೆಂಗಳೂರು ತುಂಬ ದೂರ ಆಗುತ್ತೆ, ಓಡಾಡೋದಕ್ಕಾಗಲ್ಲ. ಮಂತ್ಲಿ ಚೆಕಪ್ಸ್ ಇರುತ್ತೆ, ದೆನ್ 9 ಮಂತ್ಸ್ ಆದಮೇಲೆ ವೀಕ್ಲಿ ಚೆಕಪ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು, ದೂರ ಆಗುತ್ತಲ್ಲ, ಟ್ರಾವೆಲ್ ಎಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು, ನಮ್ಮನೆ ಇರೋದು ಚನ್ನರಾಯಪಟ್ಟಣದಲ್ಲಲ್ವ, ಚನ್ನರಾಯಪಟ್ಟಣದಲ್ಲೇ ತೋರ್ಸೋಣ ಅಂದ್ಕೊಂಡ್ವಿ. ಯಾಕೋ ಅಷ್ಟು ಕನ್ವಿನ್ಸ್ ಆಗಲಿಲ್ಲ, ಹಾಸ್ಪಿಟಲ್ ಅದು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹಾಸನಲ್ಲಿ ತೋರ್ಸೋಣ ಅಂತ ಡಿಸೈಡ್ ಆದ್ವಿ. ಹಾಸನಲ್ಲಿ ಯಾವ ಹಾಸ್ಪಿಟಲ್ ತೋರಿಸ್ಬೇಕು ಅಂದ್ಕೊಂಡು ರಿಸರ್ಚ್ ಮಾಡಿದಾಗ, ಓಕೆ ತನ್ಯ ಹಾಸ್ಪಿಟಲ್ ಚೆನ್ನಾಗಿದೆ, ಡಾಕ್ಟರ್ ಚೆನ್ನಾಗಿದ್ದಾರೆ, ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತನ್ಯ ಹಾಸ್ಪಿಟಲ್ ಅಂತ ಫಿಕ್ಸ್ ಆದ್ವಿ. ಎಲ್ಲ ಚೆನ್ನಾಗಿ ಆಗ್ತಾ ಇತ್ತು, ಸ್ಕ್ಯಾನಿಂಗ್ ಎಲ್ಲ ಚೆನ್ನಾಗಿದ್ದಿತ್ತು. ಎಲ್ಲ ನನ್ನ ಪ್ರೆಗ್ನೆಂಟ್ ಇದ್ದಾಗೆಲ್ಲ ಏನೂ ತೊಂದರೆನೇ ಇಲ್ಲ. ಪಾಪು ಫಸ್ಟಿಂದನೂ ಸೆಫಾಲಿಕ್ ಪೊಸಿಷನಲ್ಲೇ ಇತ್ತು, ಹೆಲ್ದಿ ಇತ್ತು, ಎಲ್ಲ ಚೆನ್ನಾಗಿತ್ತು. ನಂದು ಡ್ಯೂ ಡೇಟ್ ಇದ್ದಿದ್ದು November 29, 2024 ಅಂದರೆ 40 ವೀಕ್ ಅಂತ ಕನ್ಸಿಡರ್ ಆಗುತ್ತಲ್ಲ ಪ್ರೆಗ್ನೆನ್ಸಿಯಲ್ಲಿ, ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದ್ರೆ 29th ಅಂತ ಇತ್ತು. ನಂದು ಡೆಲಿವರಿ ಆಗಿತ್ತು 38 ವೀಕ್ ಕಂಪ್ಲೀಟ್ ಆದಮೇಲೆ. ಆಲ್ಮೋಸ್ಟ್ ಎಲ್ರಿಗೂ 38 ವೀಕ್ಸ್ ಆದಮೇಲೆ ಡೆಲಿವರಿ ಆಗುತ್ತೆ ಹೆಚ್ಚು ಕಮ್ಮಿ. ಒಬ್ರೊಬ್ರಿಗೆ 40 ವೀಕ್ಸು ಕಂಪ್ಲೀಟ್ ಆಗುತ್ತೆ, ಒಬ್ರೊಬ್ರಿಗೆ ಇನ್ನೂ ಮುಂಚೆನೂ ಆಗ್ಬೋದು. 38 ವೀಕಿಗೆ ನನ್ನ ಡೆಲಿವರಿ ಆಗಿತ್ತು. 37 ವೀಕ್ಗೆ ಇಂಟರ್ನಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಇಂಟರ್ನಲ್ ಎಕ್ಸಾಮಿನೇಷನ್ ಅಂತ ಅಂದರೆ ಅವರೇ ಕೈ ಇನ್ಸರ್ಟ್ ಮಾಡಿಬಿಟ್ಟು ಚೆಕ್ ಮಾಡ್ತಾರೆ, ಸರ್ವಿಕ್ಸ್ ಎಷ್ಟು ಫಿಂಗರ್ ಲೂಸ್ ಇದೆ ಅಂತ ಹೇಳ್ಬಿಟ್ಟು. ಸರ್ವಿಕ್ಸ್ ಅಂದರೆ ಏನಂತ ಎಲ್ರಿಗೂ ಗೊತ್ತಿರುತ್ತೆ, ಪ್ರೆಗ್ನೆಂಟ್ ಇರೋರಿಗೆ ಸ್ಟಾರ್ಟಿಂಗಿಂದ ಸರ್ವಿಕ್ಸ್ ಚೆಕ್ ಮಾಡ್ಕೊಂಡೇ ಬಂದಿರ್ತಾರೆ. ಸರ್ವಿಕ್ಸ್ ಎಷ್ಟು ಲೆಂತ್ ಇದೆ, ಹೇಗಿದೆ ಅಂತೆಲ್ಲ ಹೇಳ್ಬಿಟ್ಟು. ಪ್ರೆಗ್ನೆಂಟ್ ಮುಂಚೆ ಸರ್ವಿಕ್ಸ್ ನಾನು ಇವಾಗ ಗೂಗಲ್ ಮಾಡಿದ ಪ್ರಕಾರ 30 to 40 mm ಇರುತ್ತೆ ಸೈಜ್ ಅಂತ ಹೇಳ್ಬಿಟ್ಟು. ನಮಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತಂದರೆ ಅದು 10 ಸೆಂಟಿಮೀಟರ್ ಅಗಲಾಗಬೇಕು, ಯಾಕಂದರೆ ಅದು ಪಾಪು ತಲೆ ಹೊರಗಡೆ ಬರಬೇಕಲ್ಲ ನಾರ್ಮಲ್ ಡೆಲಿವರಿಗೆ. ಸೊ ಅಷ್ಟು 10 ಸೆಂಟಿಮೀಟರ್ ಡೈಲೇಷನ್ ಆಗಬೇಕು ಅಂತ ಹೇಳ್ಬಿಟ್ಟು. ಇಂಟರ್ನಲ್ ಎಕ್ಸಾಮಿನೇಷನಲ್ಲಿ 1 ಫಿಂಗರ್ ಲೂಸ್ ಅಂದರೆ 1 ಸೆಂಟಿಮೀಟರ್ ಡೈಲೇಷನ್ ಆಗಿದೆ ಅಂತ ಹೇಳಿದ್ರು. ಓಕೆ, ವಿ ಕ್ಯಾನ್ ಟ್ರೈ ನಾರ್ಮಲ್ ಡೆಲಿವರಿ. ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತಲೇ ಫಸ್ಟಿಂದನೂ ಹೇಳ್ತಾ ಇದ್ರು, ಯಾಕಂದರೆ ಬೇಬಿ ಸೆಫಾಲಿಕ್ ಪೊಸಿಷನ್ನೇ ಇತ್ತಲ್ಲ. ಸೊ ನಾನು ಅದಕ್ಕೆ ಪ್ರಿಪೇರ್ ಆಗಿದ್ದೆ, ಮುಂಚೆಯಿಂದನೂ ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದೆ. ಇಂಟರ್ನಲ್ ಎಕ್ಸಾಮಿನೇಷನ್ ಎಲ್ಲ ಆಯಿತು. ಅವರು ಯಾವಾಗ ಬೇಕಾದ್ರೂ ಡೆಲಿವರಿ ಮಾಡ್ಬೋದು, ಪಾಪು ವೇಟ್ ಕೂಡ ನಾರ್ಮಲ್ ಇದೆ, ನೀವೇ ಡೇಟ್ ಫಿಕ್ಸ್ ಮಾಡ್ಕೊಂಡು ಬನ್ನಿ, ಇಲ್ಲ ಪೇನ್ ಬಂದಮೇಲೆ ಬರ್ತೀವಿ ಅಂತ ಅಂದ್ರೂ ಬನ್ನಿ ಅಂತ ಹೇಳಿದ್ರು. ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ 100% ಕನ್ಫರ್ಮ್ ಕೊಡೋಕ್ಕಾಗಲ್ಲ, ಅದು ಯಾಕಂದರೆ ಅದು ಡಿಪೆಂಡ್ಸ್ ಆಗುತ್ತೆ. ಇವಾಗ ನಾನು ಕನ್ಫರ್ಮೇಷನ್ ಕೊಟ್ಟರು, ಆಮೇಲೆ ನಾರ್ಮಲ್ ಡೆಲಿವರಿ ಆಗಿ ನಾರ್ಮಲ್ ಡೆಲಿವರಿ ಆಗುತ್ತೆ ಸಿ ಸೆಕ್ಷನ್ ಆದರೆ, ನೀವು ನಾರ್ಮಲ್ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರಿ, ಏನಕ್ಕೆ ಸಿ ಸೆಕ್ಷನ್ ಮಾಡಿದ್ರಿ ಅಂತ ಅದಕ್ಕೂ ಜನ ಕೂಗಾಡೋರಿದ್ದಾರೆ. ಸೊ ನಾನು ಅದಕ್ಕೆ ಶೋರ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದರು. ಸೊ 37 ವೀಕ್ ಆದಮೇಲೆ ನೆಕ್ಸ್ಟ್ 38 ವೀಕ್ ಕಂಪ್ಲೀಟ್ ಆದಮೇಲೆ ಹಸ್ಬೆಂಡ್ ಕೂಡ ಬಂದರು. ಆವಾಗ ಇನ್ನೊಂದ್ಸಲ ಚೆಕಪ್ ಹೋಗಿದ್ವಿ. ಓಕೆ ಡಾಕ್ಟರ್, ನಾವು ಡೆಲಿವರಿ ಮಾಡಿಸ್ಕೊತೀವಿ, ಡೇಟ್ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಕನ್ಫರ್ಮ್ ಮಾಡ್ಕೊಂಡ್ವಿ. ಹೇಳಿದರು ಪೇನ್ ಇಂಡ್ಯೂಸ್ ಮಾಡಿದರೆ ನಾರ್ಮಲ್ ಡೆಲಿವರಿ ಟ್ರೈ ಮಾಡ್ಬೋದು, ಪೇನ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಡೇಟ್ ಕನ್ಫರ್ಮ್ ಆಗಿತ್ತಲ್ಲ, ಇದೇ ಡೇಟಲ್ಲಿ ಡೆಲಿವರಿ ಮಾಡಿಸೋದು ಅಂತ ಹೇಳ್ಬಿಟ್ಟು ಫಸ್ಟೆಲ್ಲ ನಮ್ಮ ಅಮ್ಮನ ಕಾಲದಲ್ಲಿ ಪೇನ್ ಬರಲಿಲ್ಲ ಅಂತ ಅಂದರೆ ಜೀರಿಗೆ ನೀರು ಕುಡಿಸ್ತಾ ಇದ್ರಂತೆ, ಪೇನ್ ಬರುತ್ತೆ ಅಂತ. ಸೊ ಅದು ಗೊತ್ತಿತ್ತಲ್ಲ ನನಗೆ, ಜೀರಿಗೆ ನೀರು ಕುಡಿತಾ ಇದ್ದೆ. ನನಗಿನ್ನೇನು ಅಂದರೆ November 18th ಡೆಲಿವರಿ ಆಗಬೇಕಾ ಅಂತ ಡೇಟ್ ಫಿಕ್ಸ್ ಮಾಡಿತ್ತು. November 17th ನೈಟ್ ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ. ಆವಾಗಲೇ ನನಗೆ ಪೇನ್ ಶುರು ಆಗಿತ್ತು, ಕಾಂಟ್ರಾಕ್ಷನ್ ಶುರು ಆಗಿತ್ತು. ಕಾಂಟ್ರಾಕ್ಷನ್ಸ್ ಅಂದರೆ ನಂಗೆ ಐಡಿಯಾ ಇತ್ತು ಮೊದಲೇ. ಹೇಗಿರುತ್ತೆ ಪೇನ್ ಅಂತ ಅಂದರೆ, ಹೊಟ್ಟೆ ಇಟ್ಕೊಂಡಾಗುತ್ತೆ, ಒಂಥರ ಫುಲ್ ಟೈಟ್ ಆಗುತ್ತೆ, ಅದು ಕಾಂಟ್ರಾಕ್ಷನ್ಸು. ಅದು ಫ್ರೀಕ್ವೆಂಟಾಗಿ ಬರಬೇಕು ನಿಮಗೆ. ನನಗೆ ಯಾವ ಥರ ಬರ್ತಾಯಿತ್ತು ಅಂದರೆ 10 ಮಿನಿಟ್ಸ್ಗೆ ಒಂದ್ಸಲ ಕಾಂಟ್ರಾಕ್ಷನ್ಸ್ ಆಗ್ತಾಯಿತ್ತು.
ನಾನು ಲೆಕ್ಕ ಹಾಕ್ಕೊಂತ ಇದ್ದೆ, ಇವಾಗ ಕಾಂಟ್ರಾಕ್ಷನ್ ಆಯಿತು, ಕಾಂಟ್ರಾಕ್ಷನ್ ಆಗ್ತಾ ಇದೆ. ನೆಕ್ಸ್ಟ್ ಟೈಮ್ ನೋಡಿಕೊಂಡೆ, ನೆಕ್ಸ್ಟ್ 10 ಮಿನಿಟ್ಸ್ಗೆ ಇನ್ನೊಂದು ಕಾಂಟ್ರಾಕ್ಷನ್ಸ್, ಕರೆಕ್ಟಾಗಿ 10 ಮಿನಿಟ್ಸ್ಗೆ ಒಂದು ಕಾಂಟ್ರಾಕ್ಷನ್ಸ್ ಆಗ್ತಾಯಿತ್ತು ನನಗೆ. ಹಾಸ್ಪಿಟಲ್ಗೆ ಹೋಗೋಕ್ಕೂ ಮುಂಚೆ, ಇನ್ನೂ ಮನೇಲಿ ಇದ್ದಾಗಲೇ. ಓಕೆ, ನಾನು ಕಾರಲ್ಲಿ ಹೋಗ್ಬೇಕಾದ್ರೂ ಓಕೆ ಕಾಂಟ್ರಾಕ್ಷನ್ಸ್ ಆಗ್ತಾ ಇದೆ ಅಂತ ತಡ್ಕೊಂಡು ಇದ್ದೆ ಪೇಯ್ನು. ಏನೂ ತೋರಿಸ್ಕೊತಾ ಇರಲಿಲ್ಲ ನಾನು. ಆಮೇಲೆ ಹಾಸ್ಪಿಟಲ್ ಹೋದ್ಮೇಲೆ ನೈಟ್ 10:30 ಏನೋ ಆಗಿತ್ತು ಹಾಸ್ಪಿಟಲ್ ಹೋದ್ಮೇಲೆ ಆವಾಗ್ಲೂ ಎಲ್ಲ ಇದು ಡ್ರಿಪ್ಸ್ ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ರು, ಎಲ್ಲ ಚುಚ್ಬಿಟ್ಟು ಹಾಕ್ತಾರಲ್ಲ ಆ ಥರ ಡ್ರಿಪ್ಸ್ ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನಿಮಗೆ ನಾಳೆ ಬೆಳಗ್ಗೆ ಇಂಡ್ಯೂಸ್ ಮಾಡ್ತೀವಿ 5 ಗಂಟೆಗೆ, ಪೇಯ್ನ್ ಇಂಡ್ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆವಾಗಲೂ ಒಂದ್ಸಲ ಸರ್ವಿಕ್ಸ್ ಚೆಕ್ ಮಾಡಿದರು. ಸರ್ವಿಕ್ಸ್ ಚೆಕ್ ಮಾಡಿದಾಗ ಆವಾಗಲೂ 2 ಫಿಂಗರ್ಸ್ ಲೂಸ್ ಇದೆ ಅಂತ ಹೇಳಿದ್ರು, 2 ಸೆಂಟಿಮೀಟರ್ ಡೈಲೇಷನ್ ಆಗಿದೆ ಅಂತ ಹೇಳಿದ್ರು ಸಿಸ್ಟರು. ಬೆಳಗ್ಗೆ 5 ಗಂಟೆಗೆ ಇಂಡ್ಯೂಸ್ ಮಾಡಿದ್ರೆ ನಿಮಗೆ 11 ಗಂಟೆಗೆಲ್ಲ ಡೆಲಿವರಿನೇ ಆಗಿಬಿಡುತ್ತೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು. ಸೊ ದಟ್ ಬೇಗ ಆಗುತ್ತೆ ಅಂತ ನಾನು ಖುಷಿಯಾಗಿದ್ದೆ. ಅಂದ್ರೂ ಭಯನೂ ಇತ್ತು ಸ್ವಲ್ಪ, ನಾರ್ಮಲ್ ಡೆಲಿವರಿ ಅಂದರೆ ಹಿಂಗಪ್ಪ ಪಾಪ ಹೊರಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಭಯ ಇತ್ತು ಅಷ್ಟೇ. ಆಮೇಲೆ ಕಾಂಟ್ರಾಕ್ಷನ್ಸ್ ಇತ್ತು, 10 ಮಿನಿಟ್ಸ್ಗೆ ಒಂದೊಂದ್ಸಲ ಕಾಂಟ್ರಾಕ್ಷನ್ ಇತ್ತು. ಮಲ್ಕೊಂಡ್ವಿ. ಬೆಳಗ್ಗೆ 5 ಗಂಟೆಗೆ ಸಿಸ್ಟರ್ ಬಂದು ಅದು ಪೇಯ್ನ್ ಇಂಡ್ಯೂಸ್ ಮಾಡಿದ್ರು. ಪೇಯ್ನ್ ಇಂಡ್ಯೂಸ್ ಯಾವ ಥರ ಮಾಡಿದ್ರು ಅಂತ ಹೇಳಿದ್ರೆ, ಜೆಲ್ ಹಾಕಿದ್ರು ನನಗೆ. ಒಂದೊಂದು ಹಾಸ್ಪಿಟಲ್ ಒಂದೊಂದು ಫಾಲೋ ಮಾಡ್ತಾರೆ. ಕೆಲವರು ಇಂಜೆಕ್ಷನ್ಸ್ ಕೊಡ್ತಾರೆ, ಕೆಲವರು ಜೆಲ್ ಹಾಕ್ತಾರೆ. ಜೆಲ್ ಅಂದರೆ ಏನಿಲ್ಲ, ಇಷ್ಟೊಂದೇನೋ ಟ್ಯೂಬ್ ಇರುತ್ತೆ, ಅದಕ್ಕೆ ಜೆಲ್ ಹಾಕ್ಕೊಂಡ್ಬಿಟ್ಟು ಕೈಯಲ್ಲೇ ಇನ್ಸರ್ಟ್ ಮಾಡಿಬಿಟ್ಟು ಆ ಸರ್ವಿಕ್ಸ್ ಮೌತ್ ಏನಿರುತ್ತೆ ಅದಕ್ಕೆ ಜೆಲ್ ಹಾಕ್ತಾರೆ. ಸೊ ದಟ್ ಪೇಯ್ನ್ ಶುರು ಆದಾಗ ಸರ್ವಿಕ್ಸ್ ಡೈಲೇಷನ್ ಆಗಕ್ಕೆ ಬರುತ್ತೆ. ಡೈಲೇಷನ್ ಆಗಬೇಕಾದ್ರೆ ನಮಗೆ ಪೇಯ್ನ್ ಕಾಣಿಸುತ್ತೆ. ಡೆಲಿವರಿಯಲ್ಲಿ ಗೇಮ್ ಚೇಂಜರ್ ಅಂದರೆ ಎಪಿಡ್ಯೂರಲ್ ಅಂದರೆ ತುಂಬ ಜನ ಗೊತ್ತಿರೋಲ್ಲ. ನನಗೆ ಯಾವಾಗ ಎಪಿಡ್ಯೂರಲ್ ಬಗ್ಗೆ ಗೊತ್ತಾಯ್ತು ಅಂತ ಅಂದರೆ, ನಾನಿಲ್ಲಿ ಮುಂಬೈಲಿ Cloud9 ಹಾಸ್ಪಿಟಲ್ ತೋರಿಸ್ತಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಡೆಲಿವರಿ ಪ್ಯಾಕೇಜ್ನ ನಾವು ವಿಚಾರಿಸಿದ್ವಿ, ಇಲ್ಲೇ ಡೆಲಿವರಿ ಮಾಡ್ಸೋಕ್ಕಾಗುತ್ತಾ ಅಂತ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಹಾಸ್ಪಿಟಲ್ ಪ್ಯಾಕೇಜಲ್ಲಿ ಮೆನ್ಷನ್ ಮಾಡಿದ್ರು, ಪೇನ್ಲೆಸ್ ನಾರ್ಮಲ್ ಡೆಲಿವರಿಗೆ ಇಷ್ಟು ಕಾಸ್ಟ್ ಆಗುತ್ತೆ, ನಾರ್ಮಲ್ ಡೆಲಿವರಿಗೆ ಇಷ್ಟು ಕಾಸ್ಟ್ ಆಗುತ್ತೆ, ಸಿ ಸೆಕ್ಷನ್ಗೆ ಇಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆವಾಗ ವಿಚಾರಿಸಿದ್ಕೆ ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಅಂದರೆ ಏನು ಅಂತ ಕೇಳಿದ್ಕೆ, ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಅಂತ ಅಂದರೆ ಈ ಥರ ಎಪಿಡ್ಯೂರಲ್ ಇರುತ್ತೆ, ಅದೊಂದು ಇಂಜೆಕ್ಷನ್ ಇರುತ್ತೆ, ಅದನ್ನು ನೀವು ತೊಗೊಂಡ್ರೆ ನಿಮಗೆ ಪೇಯ್ನ್ ಏನೂ ಗೊತ್ತಾಗಲ್ಲ, ನಾರ್ಮಲ್ ಡೆಲಿವರಿ ಪ್ರೊಸೆಸ್ಸಲ್ಲೇ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ. ಆವಾಗ ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ, ಏನಿದೆ ಎಪಿಡ್ಯೂರಲ್ ಅಂತ ಹೇಳ್ಬಿಟ್ಟು. ಅದು ಎಷ್ಟು ಇಷ್ಟ ಆಯಿತು ಎಪಿಡ್ಯೂರಲ್ ಅಂದರೆ, ನಾನು ಎಪಿಡ್ಯೂರಲ್ ತೊಗೊಳ್ಳೇಬೇಕು, ನಾನು ನಾರ್ಮಲ್ ಡೆಲಿವರಿ ಟ್ರೈ ಮಾಡ್ತೀನಿ ಅಂದರೆ ನಾನು ಎಪಿಡ್ಯೂರಲ್ ತೊಗೊಳ್ಳೇಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಓಕೆ, ಆಮೇಲೆ ನಾನು ಹಾಸ್ಪಿಟಲಲ್ಲಿ ತನ್ಯ ಹಾಸ್ಪಿಟಲ್ ಕನ್ಸಲ್ಟ್ ಮಾಡಿದಾಗ 37 ವೀಕ್ ಇಂಟರ್ನಲ್ ಚೆಕಪ್ ಆದಮೇಲೆ ನಾನು ಡಾಕ್ಟರ್ ಕೇಳಿದೆ, ಡಾಕ್ಟರ್ ಈ ಥರ ಎಪಿಡ್ಯೂರಲ್ ಕಾನ್ಸೆಪ್ಟ್ ಇದೆಯಲ್ಲ, ನನಗೆ ಎಪಿಡ್ಯೂರಲ್ ಬೇಕಂತ ಹೇಳ್ಬಿಟ್ಟು. ಓಕೆ, ನೀವು ತೊಗೊತೀರಾ ಅಂದರೆ ತೊಗೊಳ್ಳಿ, ನಾನು ಏನೋ ಅನಸ್ತೇಷಿಯಾ ಸ್ಪೆಷಲಿಸ್ಟ್ ಇದ್ದಾರೆ, ಅವರಿಗೆ ಹೇಳ್ತೀನಿ, ಅವರೆಲ್ಲ ಮಾಡಿಕೊಡ್ತಾರೆ ಎಪಿಡ್ಯೂರಲ್ ಅಂತ ಹೇಳಿದರು. ಡಾಕ್ಟರ್ ಕೂಡ ನನಗೆ ಎಪಿಡ್ಯೂರಲ್ ಸಜೆಸ್ಟ್ ಮಾಡಲಿಲ್ಲ. ಏನಕ್ಕೆ ಸಜೆಸ್ಟ್ ಮಾಡಲಿಲ್ಲ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರು ಹೇಳಿದರು ಅದಕ್ಕೆ ಇಷ್ಟು ಕಾಸ್ಟ್ ಆಗುತ್ತೆ, ನಿಮಗೆ 6,000 to 8,000 ಅದು ಎಕ್ಸ್ಟ್ರಾ ಆಗುತ್ತೆ, ಆ ಎಕ್ಸ್ಟ್ರಾನೂ ಪೇ ಮಾಡೋದಕ್ಕೆ ರೆಡಿ ಇರಲ್ಲ, ಸೊ ನಾವು ಯಾರಿಗೂ ಸಜೆಸ್ಟ್ ಮಾಡಲ್ಲ ಅಂತ ಡಾಕ್ಟರ್ ಹೇಳಿದರು. ಸೊ ಅದಕ್ಕೆ ನಾನು ಹೇಳಿದೆ, ಸೊ ಡಾಕ್ಟರ್ ನನಗೆ ಎಪಿಡ್ಯೂರಲ್ಲೇ ಬೇಕು, ನನಗೆ ನಾರ್ಮಲ್ ಡೆಲಿವರಿ ಪೇಯ್ನ್ ಶುರು ಆದಮೇಲೆ ಅಂತ ಹೇಳ್ಬಿಟ್ಟು. ಓಕೆ, 5:30ಗೆ ಜೆಲ್ ಹಾಕಿದ್ರು. ಜೆಲ್ ಹಾಕಿದ ತಕ್ಷಣ ನನಗೆ ಪೇಯ್ನ್ ಚೆನ್ನಾಗೇ ಶುರುವಾಯಿತು, ಪೇಯ್ನ್ ಬರೋಕ್ಕೆ ಶುರುವಾಯಿತು. ನಂಗೆ ಗೊತ್ತಿತ್ತು ಜೆಲ್ ಹಾಕಿದಾಗ ನಂದು 2 ಸೆಂಟಿಮೀಟರ್ ಡೈಲೇಷನ್ ಇತ್ತಲ್ವಾ, ಸೊ ದಟ್ 4 ಸೆಂಟಿಮೀಟರ್ ಡೈಲೇಷನ್ ಆಗಬೇಕು ಎಪಿಡ್ಯೂರಲ್ ಕೊಡೋಕ್ಕೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಸೊ ನಾನು ಪೇಯ್ನ್ ತಡ್ಕೊತಾ ಇದ್ದೆ, 4 ಸೆಂಟಿಮೀಟರ್ ಯಾವಾಗ ಆಗುತ್ತೆ ಅಂತ ನಾನು ಕಾಯ್ತಾ ಇದ್ದೆ. ಫಸ್ಟಲ್ಲಿ ಎಲ್ಲ ಪೇಯ್ನ್ ಎಲ್ಲ ಬಂದು ವಾಮಿಟ್ ಕೂಡ ಆಗಿತ್ತು 1-2 ಸಲ. ವಾಟರ್ ಅವರು ಸರ್ವಿಕ್ಸ್ ಚೆಕ್ ಮಾಡ್ಬೇಕಾದ್ರೆ ವಾಟರ್ ಕೂಡ ಬ್ರೇಕ್ ಆಗಿ ಎಲ್ಲ ವಾಟರೆಲ್ಲ ಆಗಿತ್ತು, ಅದೆಲ್ಲ ಆಗಿ ಸುಸ್ತು ಕೂಡ ಆಗಿದ್ದೆ ಸ್ವಲ್ಪ. ಆಮೇಲೆ 4 ಸೆಂಟಿಮೀಟರ್ ಡೈಲೇಷನ್ ಆದಮೇಲೆ ಬಂದರು, ಅನಸ್ತೇಷಿಯಾ ಸ್ಪೆಷಲಿಸ್ಟ್ ಏನು ಬಂದರು. ಅವರು ಬಂದು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ, ಎಪಿಡ್ಯೂರಲ್ ಅಂದರೆ ಏನು ಪ್ರೊಸೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಹೋಗಿದ್ದಲ್ಲ, ನನಗೂ ಐಡಿಯಾ ಇತ್ತು. ಅವರು ಬಂದು, ನೀವು ಈ ಥರ ಎಪಿಡ್ಯೂರಲ್ ತೊಗೊಂಡ್ರೆ ಸ್ವಲ್ಪ ಪ್ರೋಸೆಸ್ ಲೇಟ್ ಆಗ್ಬೋದು, ಬಟ್ ಒಳಗಡೆ ಏನು ನಾರ್ಮಲ್ ಡೆಲಿವರಿಗೆ ಯಾವ ಥರ ಪ್ರೋಸೆಸ್ ಆಗಬೇಕು ಆ ಥರ ಆಗ್ತಾ ಇರುತ್ತೆ, ನಿಮಗೆ ಪೇಯ್ನ್ ಕಾಣಿಸಲ್ಲ ಅಷ್ಟೇ. ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಹೇಳಿದ್ರಲ್ವಾ 5:00ವರೆಗೆ ಇಂಡ್ಯೂಸ್ ಮಾಡಿದ್ರೆ ಒಂದು 11 o'clockಗೆಲ್ಲ ಡೆಲಿವರಿ ಆಗುತ್ತೆ ಅಂತ. ಇವಾಗ 11 o'clockಗೆ ಡೆಲಿವರಿ ಆಗಬೇಕಾಗಿರೋದು ಸ್ವಲ್ಪ ಲೇಟ್ ಆಗ್ಬೋದು, ಒಂದು 3 ಗಂಟೆ ಆಗ್ಬೋದು, ಸಂಜೆ ಆಗ್ಬೋದು, ಆ ಥರ ಆಗ್ಬೋದು ಅಂತ ಹೇಳಿದರು. ನನಗೆ ಆ ಪೇಯ್ನ್ಗೆ ಎಪಿಡ್ಯೂರಲ್ ಕೊಟ್ಟರೆ ಸಾಕು ಅನ್ನೋ ಥರ ಆಗಿತ್ತು ಫಸ್ಟೇ. ಅವ್ರು ಎಪಿಡ್ಯೂರಲ್ ಕೊಡ್ಬೇಕಾದ್ರೆ ನಾನು ಎಷ್ಟು ಆರಾಮಾಗಿದ್ದೆ ಅಂತ ಹೇಳಿದರೆ, ನನಗೆ ಆ ಪೇಯ್ನ್ ಕೂಡ ನನಗೆ ಏನು ಅನ್ನಿಸ್ತಾ ಇರಲಿಲ್ಲ. ಎಪಿಡ್ಯೂರಲ್ ಕೊಡ್ತಾ ಇದ್ದಾರೆ ಅಂತ ನನಗೆ ಖುಷಿ. ನಿಜವಾಗ್ಲೂ ಎಪಿಡ್ಯೂರಲ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ರೆ, ಆ ಮೂಮೆಂಟ್ಗೆ ನನಗೆ ಆರಾಮಾಗಿದ್ದೆ. ಎಪಿಡ್ಯೂರಲ್ ಅಂದರೆ ಏನಂತಂದರೆ, ಇಷ್ಟುದ್ದ ಅದು ನೀಡಲ್ ಇರುತ್ತೆ,
ಆ ನೀಡಲ್ನ ಇವಾಗ ಅನಸ್ತೇಶಿಯಾ ಯಾವ ತರ ಕೊಡ್ತಾರೆ ಸಿ ಸೆಕ್ಷನ್ ಅಲ್ಲಿ ಅದೇ ತರಾನೇ ಅನಸ್ತೇಶಿಯಾ ಬರೀ ಇಂಜೆಕ್ಟ್ ಮಾಡ್ತಾರೆ. ಈ ಎಪಿಡ್ಯೂರಲ್ ಏನಂತ ಹೇಳಿದ್ರೆ ಆ ನೀಡಲ್ ಇಷ್ಟುದ್ದ ನೀಡಲ್ ಇರುತ್ತಲ್ಲ ಅದನ್ನ ಇನ್ಸರ್ಟ್ ಮಾಡ್ತಾರೆ ಇವಾಗ ಮೂಳೆಗೆ ಬಗ್ಗೆ ಅಂತ ಹೇಳ್ಬಿಟ್ಟು ಅದು ಮೊಳೆ ತರ ಹಿಂಗ್ ಹೊಡಿತಾರೆ, ಇನ್ಸರ್ಟ್ ಮಾಡ್ತಾರೆ. ಆ ಮಧ್ಯದಲ್ಲಿ ಆ ನೀಡಲ್ ಹಂಗೆ ಬಿಟ್ಟಿರ್ತಾರೆ. ಆ ನೀಡಲ್ ಇನ್ಸರ್ಟ್ ಮಾಡಾದ್ಮೇಲೆ ಅದನ್ನ ಟ್ಯೂಬ್ ತಗೊಬಂದು ಇಲ್ಲಿ ಒಂದು ನೀಡಲ್ ಇನ್ಸರ್ಟ್ ಮಾಡಿದ್ಮೇಲೆ ಅದಕ್ಕೊಂದು ಬ್ಯಾಗ್ ತರ ಇರುತ್ತೆ. ಇವಾಗ ಹೆಂಗೆ ಡ್ರಿಪ್ಸ್ ಹಾಕ್ಬಿಟ್ಟು ಹಿಂಗೆ ಪೈಪ್ ಇಟ್ಬಿಟ್ಟು ಇಲ್ಲಿ ಬಾಟಲ್ ಇಟ್ಟಿರ್ತಾರೆ, ಅದೇ ತರ ಒಂದು ಚಿಕ್ಕ ಟ್ಯೂಬ್ನ ಇಲ್ಲಿ ಫಿಕ್ಸ್ ಮಾಡ್ತಾರೆ. ಆ ನೀಡಲ್ ಅಲ್ಲೇ ಇರುತ್ತೆ, ಅದು ತಗೊಬಂದು ಆ ಟ್ಯೂಬ್ ತಗೊಬಂದು ಇಲ್ಲಿ ಫಿಕ್ಸ್ ಮಾಡ್ತಾರೆ. ಸೊ ದಟ್ ಇಲ್ಲಿ ಡೋಸ್ ಕೊಟ್ರೆ ಅದು ಹಿಂಗೆ ಡ್ರಿಪ್ಸ್ ತರ ಅಲ್ಲಿ ಹೋಗ್ತಾ ಇರುತ್ತೆ ಡೋಸು. ಸ್ಟಾರ್ಟಿಂಗ್ ಎಪಿಡ್ರಲ್ ಆದ ತಕ್ಷಣ ಡೋಸ್ ಕೊಟ್ರು. ಆ ಡೋಸು ವರ್ಕ್ ಆಗಕ್ಕೆ ಶುರು ಆಯಿತು. ಆವಾಗ ನಂಗೆ ಏನು ಪೇನ್ ಅನ್ನಿಸ್ಲೇ ಇಲ್ಲ, ಆರಾಮಾಗಿ ಮಲ್ಕೊಂಡಿದ್ದೆ. ನಾನು ಇಲ್ಲಿ ಕ್ಲಿಪ್ ಹಾಕ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ನನಗೆ, ಎಷ್ಟು ಆರಾಮಾಗಿದ್ದೀನಿ, ಎಷ್ಟು ಚೆನ್ನಾಗಿದೆ. ಹಿಂಗೆ ನಾರ್ಮಲ್ ಡೆಲಿವರಿ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ತುಂಬ ಕೇಸಸ್ ಇದೆ ನಿಮಗೆ ಎಪಿಡ್ರಲ್ ತೊಗೊಂಡಿರೋರಿಗೆ ಡೆಲಿವರಿ ಆಗ್ತಾ ಇದೆ, ಬೇಬಿ ಹೊರಗಡೆ ಬರ್ತಾ ಇದೆ ಅಂತಲೇ ಗೊತ್ತಾಗಿರಲ್ಲ, ಅಷ್ಟು ಆರಾಮಾಗಿ ಡೆಲಿವರಿ ಆಗಿರೋರು ಇದ್ದಾರೆ. ಇನ್ನು ಕೆಲವ್ರಿಗೆ ಲಾಸ್ಟ್ ಇನ್ನೇನು ಬೇಬಿ ಹೊರಗಡೆ ಬರ್ತಾ ಇದೆ ಅಂದಾಗ ಡೋಸ್ ನಿಲ್ಸಿರ್ತಾರಲ್ವ, ಅವಾಗ ಪೇಯ್ನು ಕಾಣಿಸ್ಕೊಂಡಿರೋದು ಇದೆ. ಇವಾಗ ನಂದೇನಾಯ್ತು ಅಂತ ಅಂದರೆ ಫಸ್ಟ್ ಡೋಸ್ ಕೊಟ್ಟರು, ಆರಾಮ್ಸೆ ಮಲಗಿದೆ. ಎಲ್ಲ ಸರ್ವಿಕ್ಸ್ ಚೆಕ್ ಮಾಡ್ತಾ ಇದ್ರು. ಅವಾಗ ನಂಗೆ ಏನೂ ಪೇನ್ ಅನ್ನಿಸ್ತಾ ಇರಲಿಲ್ಲ, ಏನೂ ಗೊತ್ತಾಗ್ತಿಲ್ಲ. ಅಂದರೆ ಅವರು ಏನೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿತ್ತು, ಬಟ್ ಹಿಂಗೆ ಕಾಲೆಲ್ಲ ಅಲ್ಲಾಡಿಸ್ಬೋದಿತ್ತು. ಅಷ್ಟು ತುಂಬ ಡೋಸ್ ಕೊಡಲ್ಲ, ಅನಸ್ತೇಶಿಯಾ ಅಷ್ಟು ಡೋಸ್ ಕೊಡಲ್ಲ ಅವರು, ಅದಕ್ಕಿಂತ ಕಮ್ಮಿ ಡೋಸ್ ಕೊಟ್ಟಿರ್ತಾರಲ್ಲ, ಎಲ್ಲ ಗೊತ್ತಾಗ್ತಿರುತ್ತೆ. ಅಷ್ಟು ಪೇನ್ ಅನ್ಸಲ್ಲ ಅಷ್ಟೇ. ಆಮೇಲೆ ಅವ್ರು ಕೈ ಹಾಕಿ ವಾಟರ್ ಬ್ರೇಕ್ ಮಾಡಿದ್ರು ಇನ್ನೊಂದ್ಸಲ. ಆ ವಾಟರ್ ಏನೋ ಮೋಷನ್, ಬೇಬಿ ಏನಾದ್ರು ಮೋಷನ್ ಪಾಸ್ ಮಾಡಿದೆಯಾ, ಏನು ಅಮಿನಿಯಾಟಿಕ್ ಫ್ಲೂಯಿಡ್ ಇದೆ ಅದು ಕ್ಲಿಯರ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ. ಅವಾಗಲೂ ಕೂಡ ನಂಗೆ ಏನೂ ಪೇನ್ ಆಗಲಿಲ್ಲ, ಏನೂ ಗೊತ್ತಾಗಲಿಲ್ಲ. ಐ ವಾಸ್ ಲೈಕ್ ಎಷ್ಟು ಚೆನ್ನಾಗಿದೆ ಎಪಿಡ್ಯೂರಲ್, ನಿಜವಾಗ್ಲೂ ಥ್ಯಾಂಕ್ ಯು, ನಾನು ತಗೊಂಡು ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ಹಾಕಿದ ತಕ್ಷಣ ಒಂದು ಡೋಸ್ ಕೊಟ್ಟಿದ್ರು. ಆಮೇಲೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಆ ಡೋಸ್ ಪವರ್ ಕಮ್ಮಿ ಆದಮೇಲೆ ನನಗೆ ಪೇಯ್ನ್ ಶುರು ಆಗೋಕ್ಕೆ ಗೊತ್ತಾಗ್ತಿತ್ತಲ್ಲ, ಕಮ್ಮಿ ಆದಮೇಲೆ ಅದ್ರ ಡೋಸು. ಆವಾಗ ಡಾಕ್ಟರ್ ನನಗೆ ಪೇಯ್ನ್ ಗೊತ್ತಾಗ್ತಾ ಇದೆ ಅಂತ ಹೇಳಿದಾಗ ಅವ್ರೇನು ಅನಸ್ತೇಶಿಯಾ ಸ್ಪೆಷಲಿಸ್ಟ್ ಇದ್ರು ಅವರಿದ್ರು, ಅವರು ನನ್ನ ನೋಡ್ಕೊತಾ ಇದ್ರಲ್ಲ. ಸೊ ದಟ್ ಈ ಡೆಲಿವರಿ ಮಾಡೋ ಡಾಕ್ಟ್ರು ಜೊತೆ ಇರಲಿಲ್ಲ, ಅವ್ರು ಬಂದು ನೋಡ್ಕೊಂಡು ಹೋಗ್ತಾ ಇದ್ರು ಅಷ್ಟೇ. ಅಲ್ಲಿ ತನಕ ನರ್ಸ್ ಇದ್ರು, ಅನಸ್ತೇಶಿಯಾ ಸ್ಪೆಷಲಿಸ್ಟು ಅವ್ರ ಅಸಿಸ್ಟೆಂಟ್ಸ್ ಇದ್ರು ಜೊತೆಯಲ್ಲಿ. ಅವಾಗ ನಾನು ಹೇಳಿದೆ ನಂಗೆ ಇವಾಗ ಪೇನ್ ಗೊತ್ತಾಗ್ತಾ ಇದೆ ಅಂತ. ಅವಾಗ ಒಂದು ಡೋಸ್ ಕೊಟ್ರು. ಆಮೇಲೆ ಮತ್ತೆ ಏನು ಪೇನ್ ಅನ್ನಿಸ್ಲಿಲ್ಲ. ಅಷ್ಟರಲ್ಲಿ ಒಂದು 2 ಗಂಟೆ ಆಗಿತ್ತು ಅಂತ ಅನ್ಸುತ್ತೆ. ಆ 2 ಗಂಟೆ ಆಗೋ ಅಷ್ಟರಲ್ಲಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೆ ನಾನಂದ್ರೆ, ಆರಾಮಾಗಿ ಸಾಂಗ್ ಹಾಕಿದ್ರು, ಕೇಳ್ಕೊಂಡು ಮಲ್ಕೊಂಡು ನಿದ್ದೆ ನನ್ಗೆ ನಿದ್ದೆ ಬರ್ತಾ ಇತ್ತು. ಆಕ್ಚುಲಿ ಅವರು ನಿದ್ದೆ ಮಾಡ್ತಾ ಇದ್ದೀರಲ್ಲ ಅಂತ, ಆ ಪವರ್ಗೆ ನಿದ್ದೆ ಬರ್ತಿತ್ತು ಅನ್ಸುತ್ತೆ. ಅಷ್ಟು ನಿದ್ದೆ ಬರ್ತಾ ಇತ್ತು ನನಗೆ. ಎಪಿಡ್ಯೂರಲ್ ಕೊಟ್ಟಾಗ ಆರಾಮ್ಸೆ ಮಲ್ಕೊಂಡ್ಬಿಟ್ಟಿದ್ದೆ ನಾನು ಮಲ್ಕೊಂಡಿದ್ದೀನಿ. ಅವ್ರು ಅಂದ್ರೆ ಸ್ವಲ್ಪ ಪುಷ್ ಮಾಡಿ ಅಂತ ಹೇಳ್ತಾ ಇದ್ರು, ನಿಮಗೆ ಪೇನ್ ಗೊತ್ತಾಗ್ತಿಲ್ಲ ಅಂದ್ರೆ ಸ್ವಲ್ಪ ಪುಷ್ ಮಾಡಿ ಅಂತ ಹೇಳ್ತಾ ಇದ್ರು. ಒಂದು 2 ಗಂಟೆ ಆದ್ಮೇಲೆ 6 ಸೆಂಟಿಮೀಟರ್ ಡೈಲೇಷನ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಚೆಕ್ ಮಾಡ್ತಾ 6 ಸೆಂಟಿಮೀಟರ್ ಮೇಲೆ ಡೈಲೇಷನ್ ಆಗಲಿಲ್ಲ. ನಾನು ಯಾಕೆ ಡೈಲೇಷನ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅದು ಬೇರೆ ಯೋಚನೆ ಶುರು ಆಯಿತು. ಆಮೇಲೆ ಡೋಸ್ ಕೂಡ ಕಮ್ಮಿ ಆಯಿತು. ಅವ್ರು ಮತ್ತೆ ಇಂಜೆಕ್ಟ್ ಮಾಡಲೇ ಇಲ್ಲ ಇನ್ನೊಂದು ಡೋಸ್ ಎಪಿಡ್ಯೂರಲ್. ನಾನು ಇವ್ರು ಯಾಕೆ ಪ್ಲೀಸ್ ಕೊಡಿ ಅಂತ ಹೇಳ್ತಿದ್ದೀನಿ, ಅವ್ರು ಕೊಡಲೇ ಇಲ್ಲ ಎಪಿಡ್ಯೂರಲ್. ಪ್ರೋಸೆಸ್ ಸ್ಲೋ ಆಗ್ತಾ ಇದೆ, 6 ಸೆಂಟಿಮೀಟರ್ಗೆ ನಿಂತಿದೆಯಲ್ಲ, ಬಾ ಕಾವ್ಯ ಸ್ಕ್ವಾಟ್ಸ್ ಮಾಡು ಅಂತ ಹೇಳಿದ್ರು. ನಾನು ನೋಡೋಣ, ಟ್ರೈ ಮಾಡೋಣ, ಸ್ವಲ್ಪ ಸ್ಕ್ವಾಟ್ಸ್ ಮಾಡೋಣ, ಆಮೇಲೆ ನೆಕ್ಸ್ಟು ಇಂಜೆಕ್ಟ್ ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು ಸ್ಕ್ವಾಟ್ಸ್ ಎಲ್ಲ ಮಾಡಿದೆ. ಪೇಯ್ನ್ ಇತ್ತು. ಆಮೇಲೆ ಚೆಕ್ ಮಾಡ್ತಾಯಿದ್ರು. ಅಷ್ಟರಲ್ಲಿ 3 ಗಂಟೆ ಆಯಿತು. ಡೋಸ್ ಎಲ್ಲ ಕಮ್ಮಿ ಆದ್ಮೇಲೆ ನಾರ್ಮಲ್ ಆಗಿಬಿಟ್ಟಿದೆ ಎಲ್ಲ, ಪೇನ್ ಎಲ್ಲ ಹೋಗಿ ನಾರ್ಮಲಿ. ಇವಾಗ ಅನಸ್ತೇಶಿಯಾ ಎಪಿಡ್ಯೂರಲ್ ಕೊಟ್ಟರೆ ನಿಮ್ಗೆ ಸ್ವಲ್ಪ ಕಾಲೆಲ್ಲ ಅಲ್ಲಾಡಿಸ್ಬೋದು, ಬಟ್ ಅಷ್ಟು ಇದಿರಲ್ವಲ್ಲ. ಪವರ್ ಎಲ್ಲ ಹೋದ್ಮೇಲೆ ಎಲ್ಲ ನಾರ್ಮಲ್ ಆಗಿದೆ 2 ಗಂಟೆಯಲ್ಲಿ. ಅವಾಗ ಸ್ಕ್ವಾಟ್ಸ್ ಎಲ್ಲ ಮಾಡ್ತಾಯಿದ್ದೆ, ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ದೆ. ನಾನು ಯಾಕೆ ಇವ್ರು ಎಪಿಡ್ಯೂರಲ್ ಕೊಡ್ತಾ ಇಲ್ಲ ಇನ್ನು ಅಂತ ನನಗೆ ಅದೊಂದು ಬೇಜಾರು. ಆಮೇಲೆ ನಾನು ಎಪಿಡ್ಯೂರಲ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಕೊಡಲೇ ಇಲ್ಲ ಕೊನೆಗೆ ಅವರು. ಒಂದು 4 ಗಂಟೆ 5 ಗಂಟೆ ಆಯಿತು. ಅಷ್ಟು ನಾರ್ಮಲ್ ಡೆಲಿವರಿ ಪೇಯ್ನ್ ಬೇರ್ ಮಾಡಿದ್ರು ಅದು ಡೈಲೇಷನ್ ಆಗಲಿಲ್ಲ 6 ಸೆಂಟಿಮೀಟರ್ ಮೇಲೆ. ಓಕೆ, ಡಾಕ್ಟರ್ ಹೇಳಿದ್ರು ಸಿ ಸೆಕ್ಷನ್ ಮಾಡೋಣ ಅಂತ ಹೇಳ್ಬಿಟ್ಟು. ನಾನು ರೆಡಿನೇ ಇರಲಿಲ್ಲ ಸಿ ಸೆಕ್ಷನ್ ಮಾಡಿಸ್ಕೊಳ್ಳೋದಕ್ಕೆ. ನಾನು ಬೆಳಗ್ಗೆಯಿಂದ ಇಷ್ಟೊಂದು ಟ್ರೈ ಮಾಡಿದ್ದೀನಿ, ನಾರ್ಮಲ್ ಡೆಲಿವರಿ ಮಾಡಿಸ್ಕೊಬೇಕು, ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಇಷ್ಟೊಂದು ಪೇಯ್ನ್ ಅನುಭವಿಸಿರೋದಕ್ಕೂ ಏನೂ ಯೂಸ್ ಆಗಲಿಲ್ವಲ್ಲ, ಸಿ ಸೆಕ್ಷನ್ ಮಾಡಿಸ್ಕೊಳ್ಳೋ ಥರ ಆಯ್ತಲ್ಲ ಅಂತ ನನಗೆ ಬೇಜಾರಿದ್ದಿದ್ದು. ನಾನು ಒಪ್ಕೊಳ್ಳೇ ಇಲ್ಲ, ನನಗೆ ಬೇಡ ಸಿ ಸೆಕ್ಷನ್ ಬೇಡ, ನಾನು ನಾರ್ಮಲ್ಲೇ ಟ್ರೈ ಮಾಡ್ತೀನಿ,
ಇನ್ನೊಂದು ಡೋಸ್ ಎಪಿಡ್ಯೂರಲ್ ಕೊಡಿ, ಇನ್ನೊಂದು 2-3 ಅವರ್ಸ್ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ನನಗೆ ಎಷ್ಟು ಬೇಜಾರಾಗಿತ್ತು ಅಂತಂದರೆ ಇವರು ಸಿ ಸೆಕ್ಷನ್ ಮಾಡೋಣ ಅಂದ ತಕ್ಷಣ ನಾನು ಇಷ್ಟ ತನಕ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಯ್ತಲ್ಲಪ್ಪ, ಇವಾಗ ಸಿ ಸೆಕ್ಷನಲ್ಲಿ ಎಂಡ್ ಅಪ್ ಆಗ್ತಾ ಇದೆಯಲ್ಲ ನನ್ನ ಡೆಲಿವರಿ ಅಂತ ಹೇಳ್ಬಿಟ್ಟು ನಾನು ಒಪ್ಪಲೇ ಇಲ್ಲ. ಡಾಕ್ಟರ್ಗೂ ಕೋಪ ಬಂತು, ನಾನು ಕೋಪ ಮಾಡ್ಕೊಂಡಿದ್ಕೆ. ಈ ಥರ ಆದರೆ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ, ನಿಮ್ಮದೇ ಎಲ್ಲ ಫುಲ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನನಗೆ ಸೈನ್ ಹಾಕ್ಕೊಡಿ, ಏನೇ ಪ್ರಾಬ್ಲಮ್ ಆದ್ರೂ ನಮ್ಮದೇ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಹಸ್ಬೆಂಡ್ಗೂ ಕೂಡ ಸ್ವಲ್ಪ ಭಯ ಆಯಿತು. ಪೇರೆಂಟ್ಸ್ಗೂ ಡಾಕ್ಟ್ರ್ ಕನ್ವಿನ್ಸ್ ಮಾಡಿದರು, ಅವರು ಬಂದು ನನಗೆ ಕನ್ವಿನ್ಸ್ ಮಾಡಿದ್ರು ಮಾಡಿಸ್ಕೋ ಸಿ ಸೆಕ್ಷನ್ ಅಂತ. ಫೈನಲಿ ಸಿ ಸೆಕ್ಷನ್ ಮಾಡಿಸ್ಕೋಬೇಕಾಯ್ತು. ಅದೊಂದು ಬೇಜಾರು ಅವಾಗಿತ್ತು ನನಗೆ. ಅವಾಗ ನನಗೆ ಡೆಲಿವರಿ ಆಗಿ ಡಿಸ್ಚಾರ್ಜ್ ಆಗೋ ಟೈಮಲ್ಲೂ ಡಾಕ್ಟರ್ ನಂಗೆ ನಾರ್ಮಲ್ ಡೆಲಿವರಿ ಮಾಡಲಿಲ್ಲ ನೀವು ಅಂತ ನಾನು ಹೋಗಿ ಹತ್ತಿದ್ದು ಇದೆ. ಆ್ಯಕ್ಚುಲಿ ಅವರು ಬೇಜಾರು ಮಾಡ್ಕೋಬೇಡ ಬಿಡು, ನೀನು ನಾರ್ಮಲ್ ಡೆಲಿವರಿ ಪೇನ್ ಯಾವ ಥರ ಇದೆ ಅಂತ ನೀನು ಎಕ್ಸ್ಪೀರಿಯನ್ಸ್ ಮಾಡಿದ್ಯಾ. ಇವಾಗ ನಾನೇ ಡಾಕ್ಟರ್ ಆದರೂ ಕೂಡ ನಾನು ನಾರ್ಮಲ್ ಡೆಲಿವರಿ ಹೇಗಿರುತ್ತೆ ಅಂತ ನಾನು ಎಕ್ಸ್ಪೀರಿಯನ್ಸೇ ಮಾಡಿಲ್ಲ, ಡೈರೆಕ್ಟ್ ಸಿ ಸೆಕ್ಷನ್ಗೆ ಹೋಗ್ಬಿಟ್ಟೆ ನಾನು. ಇವಾಗ ಅನಿಸ್ತಿದೆ ನಾನು ನಾರ್ಮಲ್ ಡೆಲಿವರಿ ಹೇಗೆ ಇರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು ಅಂತ. ಇವಾಗ ತುಂಬ ಜನ ಬರ್ತಾರೆ, ಒಂದು ಹಾಫ್ ಆನ್ ಅವರ್ 1 ಅವರಲ್ಲೇ ನಾರ್ಮಲ್ ಡೆಲಿವರಿ ಆಗಿಬಿಡುತ್ತೆ. ನಾನು ಯಾಕೆ ಎಕ್ಸ್ಪೀರಿಯನ್ಸು ಕೂಡ ಮಾಡಲಿಲ್ಲ ಅಂತ ನಂಗೆ ಇವಾಗಲೂ ಬೇಜಾರಿದೆ. ಬಟ್ ನೀನು ಅದನ್ನು ಹೇಗಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿದ್ಯಾ ಅಂತ ಹೇಳಿದ್ರು ಡಾಕ್ಟರ್. ಅದೊಂದು ಖುಷಿ ಇದೆ ಆ್ಯಕ್ಚುಲಿ ನನಗೆ. ನಾರ್ಮಲ್ ಡೆಲಿವರಿ ಹೇಗಿರುತ್ತೆ ಅಂತಲೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಸಿ ಸೆಕ್ಷನ್ ಯಾವ ಥರ ಇರುತ್ತೆ ಅಂತಲೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಕೆಲವರು ನಾರ್ಮಲ್ ಡೆಲಿವರಿ ಪೇನ್ ಯಾವ ಥರ ಇರುತ್ತೆ ಅಂತಲೇ ಗೊತ್ತಿರಲ್ಲ. ಸೊ ದಟ್ ಸಿ ಸೆಕ್ಷನಿಗೆ ಕರ್ಕೊಂಡು ಹೋದ್ರು. ಸಿ ಸೆಕ್ಷನಿಗೆ ಕರ್ಕೊಂಡು ಹೋಗ್ಬೇಕಾದ್ರೂ ನನಗೆ ಅಳ್ಕೊಂಡು ಹೋಗಿದ್ದೀನಿ, ಇವರು ಸಿ ಸೆಕ್ಷನ್ ಮಾಡ್ತಾ ಇದ್ದಾರೆ, ನನಗೆ ನಾರ್ಮಲ್ ಡೆಲಿವರಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆವಾಗ ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು, ನಾನು ಅಳ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಎಂಟರ್ ಆದ ತಕ್ಷಣನೇ ಓಟಿಗೆ ಆಪ್ರೇಷನ್ ಥಿಯೇಟರ್ಗೆ ಸಿಸ್ಟರ್, ಯಾಕೆ ಅಳ್ಕೊಂಡ್ ಬರ್ತಾ ಇದ್ದೀರಾ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪಾಪು ಬರುತ್ತೆ ಕೈಯಲ್ಲಿ, ನಗಾಡ್ಕೊಂಬನ್ನಿ ಅಂತ ಹೇಳ್ತಾ ಇದ್ರು ಡಾಕ್ಟರ್. ಆಮೇಲೆ ಓಕೆ ಎತ್ಬಿಟ್ಟು ಅದು ಆಪ್ರೇಷನ್ ಥಿಯೇಟರಲ್ಲಿರೋ ಬೆಡ್ ಮೇಲೆ ಕೂತ್ಕೊಂಡೆ. ಸಿಸ್ಟರ್ನ ಕೇಳಿದೆ ನಾನು. ಅವ್ರು ನಂಗೆ ಮುಂಚೆನೇ ಹೇಳಿದ್ರು ನನಗೆ ಯಾವ ಪಾಪು ಆಗುತ್ತೆ ಅಂತ ಹೇಳ್ಬಿಟ್ಟು. ಕೇಳಿದೆ, ಸಿಸ್ಟರ್ ನಂಗೆ ಯಾವ ಪಾಪು ಆಗುತ್ತೆ ಅಂತ. ಅವರು ಹೆಣ್ಣು ಪಾಪು ಆಗ್ಬೋದು ಅಂತ ಹೇಳಿದ್ರು. ನಾನು ನಿಮ್ಗೆ ಯಾವ ಪಾಪು ಬೇಕು ಅಂತ ಹೇಳಿದ್ರು. ನೋಡೋಣ ಯಾವುದಾಗುತ್ತೆ ಅಂತ ಹೇಳಿದೆ. ಸೊ ದಟ್ ಹಿಂಗೆ ಹೋಗಿ ಮಲ್ಕೊಂಡಿದ್ದೆ, ಗೊತ್ತೇ ಆಗಿಲ್ಲ, ಏನೊಂದು 1 ಮಿನಿಟ್ 2 ಮಿನಿಟು ಆಗಿಲ್ಲ ಅನ್ಸುತ್ತೆ. ಹೋಗಿ ಮಲ್ಕೊಂಡೆ, ಎಲ್ಲ ಹಿಂಗೆ ಸ್ಕ್ರೀನ್ ಎಲ್ಲ ಬಿಟ್ಟರು. ಮಲ್ಕೊಂಡ್ಮೇಲೆ ಡಾಕ್ಟ್ರು ಬಂದುಬಿಟ್ರು. ಬಂದ ತಕ್ಷಣ ಹಿಂಗೆ ಕಟ್ ಮಾಡಿ ಪಾಪು ಅದಕ್ಕೂ ಮುಂಚೆ ಅನಸ್ತೇಷಿಯಾ ಎಲ್ಲ ಕೊಟ್ಟಿದ್ರು, ಮಲ್ಕೊಳ್ಳೋಕ್ಕೂ ಮುಂಚೆ ಅನಸ್ತೇಷಿಯಾ, ಅದೇನು ನನಗೆ ಎಪಿಡ್ಯೂರಲ್ ಕೊಟ್ಟಿರಲ್ಲ ಅದೇ ಸ್ಪೆಷಲಿಸ್ಟ್ ಬಂದ್ಬಿಟ್ಟು ಅನಸ್ತೇಷಿಯಾ ಎಲ್ಲ ಕೊಟ್ಟು ಮಲಗಿಸಿದ್ರು. ಡಾಕ್ಟರ್ ಬಂದ ತಕ್ಷಣ ಕಟ್ ಮಾಡಿ ಪಾಪು ಕೈಗೆ ಬಂದು ಪಾಪು ಕುಯ್ ಅಂತ ನನಗೆ ಪಾಪು ಆಗೇ ಬಿಡ್ತಾ ಅಂತ ನನಗೆ ಆಶ್ಚರ್ಯ. ಬಂದೇ ಬಿಡ್ತಾ ಆಚೆಗೆ ಪಾಪು ಅಂತ ಹೇಳ್ಬಿಟ್ಟು. ಆವಾಗ ಪಾಪು ಆದ ತಕ್ಷಣ ನಿನಗೆ ಮಗಳು ಹುಟ್ಟಿದಾಳೆ ಅಂತ ಹೇಳಿದ್ರು ಡಾಕ್ಟರ್. ನನಗೇನು ಯಾವ ಥರ ಫೀಲಿಂಗ್ ಇತ್ತು ಅಂತ ನನಗೆ ಇನ್ನೂ ಗೊತ್ತಾಗಲಿಲ್ಲ ಆ್ಯಕ್ಚುಲಿ. ಮಗಳು ಹುಟ್ಟಿದಾಳೆ ಅಂತ ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ವೇಯಿಂಗ್ ಮಿಷಿನ್ ಇರುತ್ತಲ್ಲ, ಅಲ್ಲಿ ಚೆಕ್ ಮಾಡಿದ್ರು. 3.34 kg ಇದ್ಲು. ಪಾಪು ವೆಯ್ಟ್ ಇದ್ದಾಳೆ, ಅದಕ್ಕೆ ನಾರ್ಮಲ್ ಡೆಲಿವರಿ ಆಗಲಿಲ್ಲ ಅಂತ ಹೇಳಿದ್ರು. ಸೊ ಓಕೆ, ಮಲ್ಕೊಂಡಿದ್ದೆ ನಾನು ಆರಾಮಾಗಿ, ಮಾಡ್ಕೊತಾ ಇದ್ರು. ಆಮೇಲೆ ನನಗೆ ಸ್ವಲ್ಪ ಶಿವರ್ ಆಗಕ್ಕೆ ಶುರು, ಅದು ಎಲ್ರಿಗೂ ನಾರ್ಮಲಾಗಿ ಶಿವರ್ ಆಗುತ್ತೆ. ಶಿವರ್ ಆಗಕ್ಕೆ ಶುರು ಆಯಿತು. ಇಲ್ಲೇ ಅನಸ್ತೇಷಿಯಾ ಸ್ಪೆಷಲಿಸ್ಟ್ ಪಕ್ಕನೇ ಇದ್ರು, ನನಗೆ ಅವ್ರ ಫೇವ್ರೇಟ್ ಆಗೋರು ನನ್ನ ಡೆಲಿವರಿಯಲ್ಲಿ. ಡಾಕ್ಟರ್ ನನಗೆ ಶಿವರ್ ಆಗ್ತಾ ಇದೆ ಅಂತ ಹೇಳಿದೆ. ಅವರು ಡೋಂಟ್ ವೆರಿ ಆಗುತ್ತೆ, ನಾನು ಇಂಜೆಕ್ಷನ್ ಕೊಡ್ತೀನಿ, ನಿದ್ದೆ ಬರುತ್ತೆ, ಮಲ್ಕೊಳ್ಳಿ ಅಂತ. ಯೂಶಲಿ ನಾನು ನೋಡಿರೋ ಪ್ರಕಾರ ಸಿ ಸೆಕ್ಷನ್ ಡೆಲಿವರಿ ಒಂದು 10 ನಿಮಿಷ 20 ನಿಮಿಷಕ್ಕೆಲ್ಲ ಮುಗಿಸ್ಬಿಡ್ತಾರೆ. ನನಗೆ ಪಾಪು ಹುಟ್ಟಿದ್ದು 5:20 ನಾನು ಆಪ್ರೇಷನ್ ಥಿಯೇಟರ್ಗೆ ಹೋಗಿದ್ದು 5:10 ಬಟ್ ನಾನು ಆಪ್ರೇಷನ್ ಥಿಯೇಟರಿಂದ ಹೊರಗಡೆ ಬಂದಿತ್ತು 7:30 ಹೋಗಿತ್ತು. ಅಲ್ಲಿ ತನಕ ಏನಾಗ್ತಾ ಇತ್ತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಂದರೆ ನಿದ್ದೆ ಬರೋ ಥರ ಇಂಜೆಕ್ಷನ್ ಕೊಡ್ತಾಯಿದ್ರು, ನಿದ್ದೆ ಮಾಡ್ತಾಯಿದ್ದೆ ನಾನು. ಮಧ್ಯದಲ್ಲಿ ಸ್ವಲ್ಪ ಎಚ್ಚರ ಆಗ್ತಾಯಿತ್ತು. ಏನಾಗಿತ್ತು ಕಾಂಪ್ಲಿಕೇಶನ್ ಅಂತ ಅಂದರೆ, ನಾರ್ಮಲಿ ಯುಟ್ರಸ್ ಏನಿರುತ್ತೆ, ಯುಟ್ರಸ್ ಪ್ರೆಗ್ನೆಂಟ್ ಇದ್ದಾಗ ಬಲೂನ್ ಥರ ಈ ಥರ ಬಲೂನ್ ಥರ ಇದೆ ಅಂತ ಅಂದರೆ, ಈ ಪಾಪು ಬಂದು ಪ್ಲೆಸೆಂಟ್ ತಕ್ಕ ತಕ್ಷಣ ಅದು ಕಂಪ್ರೆಸ್ ಆಗಬೇಕು. ಇವಾಗ ಬಲೂನ್ ಈ ಥರ ಗಾಳಿ ಇದೆ ಅಂತಂದರೆ ಬಲೂನು ಯುಟ್ರಸ್ ಪ್ಲೆಸೆಂಟ್ ತಕ್ಕ ತಕ್ಷಣ ಅದು ಹಿಂಗೆ ಕಂಪ್ರೆಸ್ ಆಗುತ್ತೆ. ಸ್ವಲ್ಪ ಪೂರ್ತಿ ಕಂಪ್ರೆಸ್ ಆಗಲ್ಲ, ಸ್ವಲ್ಪ ಆದರೂ ಕಂಪ್ರೆಸ್ ಆಗುತ್ತೆ. ನನ್ನ ಯುಟ್ರಸ್ ಏನಾಯ್ತು ಅಂದರೆ ಕಂಪ್ರೆಸ್ಸೇ ಆಗಲಿಲ್ಲ. ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ನಾನು ನಿದ್ದೆ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಎಷ್ಟಾಗ್ತಾಯಿತ್ತು. ಮತ್ತು ಮಧ್ಯದಲ್ಲಿ ಎಷ್ಟಾಯಿತು, ಒಂದ್ಸಲ ಎಷ್ಟಾಯಿತು, ಅವ್ರ ಹಸ್ಬೆಂಡ್ ಕರೀರಿ ಅಂತ ಹೇಳ್ತಾಯಿದ್ರು.
ಹಸ್ಬೆಂಡ್ನ ಕರೆಸಿ ಅವ್ರಿಗೆ ಆ ಥರ ಆಗಿದೆ ನೋಡಿ ಅಂತೆಲ್ಲ ತೋರಿಸಿ ಸಿಗ್ನೇಚರ್ ಹಾಕಿಸ್ಕೊಂಡಿದ್ದಾರೆ. ಇದಕ್ಕೆ ಹಾಕಿಸ್ಕೊತಾರಲ್ಲ ಫಾರ್ಮಾಲಿಟೀಸ್ ಎಲ್ಲ ಹಾಸ್ಪಿಟಲ್ ಇದ್ದೇ ಇರುತ್ತಲ್ಲ, ನಮ್ದು ಹಾಸ್ಪಿಟಲ್ ರೆಸ್ಪಾನ್ಸಿಬಿಲಿಟಿ ಏನಿಲ್ಲ ಅಂತ ಹೇಳ್ಬಿಟ್ಟು ಸಿಗ್ನೇಚರ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ತೋರಿಸಿದ್ದಾರೆ ಈ ಥರ ಆಗಿದೆ ಅಂತ. ಅವರೆಲ್ಲ ನೋಡಿದ್ರೆ ಹೊಟ್ಟೆ ಒಳಗಡೆ ಏನೇನಿತ್ತು ಅಂತ ಹೇಳ್ಬಿಟ್ಟು, ಹಿಂಗೆ ಯೂಟ್ರಸ್ ಯಾವ ಥರ ಇತ್ತು, ಕಳ್ಳೆಲ್ಲ ತೆಗ್ದು ಆ ಥರ ಇಟ್ಟಿದ್ರಂತೆ, ಇದೆಲ್ಲ ನೋಡಿದ್ದಾರೆ ಅವರು. ಓಕೆ, ಒಂದ್ಸಲ ಹಸ್ಬೆಂಡ್ ಕರೀರಿ ಅಂತಂದಿದ್ದು ನನಗೆ ಕೇಳಿಸ್ತು. ಆಮೇಲೆ ಮತ್ತೆ ಮಲ್ಕೊಂಡೆ. ಆಮೇಲೆ ಇನ್ನೊಂದ್ಸಲ ಎಷ್ಟಾಯ್ತು ಅವಾಗ, ಇನ್ನೊಂದಿಬ್ರು ಸ್ಪೆಷಲಿಸ್ಟ್ ಕಳ್ಸಿದ್ದಾರೆ ಅವರು. ಡಾಕ್ಟರ್ ಹೆಸರು ಬಂದ್ಬಿಟ್ಟು ಚೈತ್ರ ನಿರಂಜನ್ ಅಂತ ಹೇಳ್ಬಿಟ್ಟು, ಏನು ಮಾಡಲ್ಲ, ಏನೂ ಆಗಲ್ಲ ಚೈತ್ರ, ಮಾಡು ಅಂತ ಕೆಲವು ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಇನ್ನೂ ಏನ್ ಮಾಡ್ತಾ ಇದ್ದಾರೆ ಇಷ್ಟೊತ್ತಾಯ್ತಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಿದ್ದೆ, ನನಗೆ ಎಷ್ಟಾಗ್ತಿದ್ದು ಗೊತ್ತಿಲ್ಲ, ನಿದ್ದೆ ಬರ್ತಾ ಇದ್ದಿದ್ದು ಗೊತ್ತಿಲ್ಲ. ಆಮೇಲೆ ಮತ್ತೆ ಮಲ್ಕೊಂಡೆ. ಇನ್ನು ನೆಕ್ಸ್ಟ್ ಎಷ್ಟಾದಾಗ ಎಲ್ಲ ಮುಗ್ದಿತ್ತು, ಡಾಕ್ಟರ್ಸ್ ಯಾರೂ ಇರಲಿಲ್ಲ. ಡ್ರೆಸ್ಸಿಂಗ್ ಎಲ್ಲ ಅಂದರೆ ಎಲ್ಲ ಆಗಿ ನರ್ಸ್ ಮಾತ್ರ ಇದ್ದು ನನ್ನ ಶಿಫ್ಟ್ ಮಾಡ್ತಾ ಇದ್ರು. ಶಿಫ್ಟ್ ಮಾಡಿಬಿಟ್ಟು ಎಲ್ಲ ವಾರ್ಡಿಗೆ ಹಾಕಲಿಲ್ಲ, ಅಂದರೆ ಮಾನಿಟರ್ ಮಾಡ್ತಾರಲ್ವ ಇವಾಗ ಆಪ್ರೇಷನ್ ಆದ ತಕ್ಷಣ, ಮತ್ತೆ ಸ್ವಲ್ಪ ನೋಡ್ತಾರೆ ಏನೇನು ಯಾವ ಥರ ಏನಾದರೂ ಮತ್ತೇನಾದ್ರು ಆಗುತ್ತಾ, ಏನಾದ್ರು ಚೆಕ್ ಮಾಡ್ತಾ ಇರ್ತಾರೆ, ಏನಿದ್ರು ಬ್ಲೀಡಿಂಗ್ ಇರ್ಬೋದು, ಎಲ್ಲ ಮಾನಿಟರ್ ಮಾಡ್ತಾ ಇರ್ತಾರೆ. ನಂದು ಕಾಂಪ್ಲಿಕೇಶನ್ ಏನಾಗಿತ್ತು ಅಂತ ಹೇಳಿದ್ನಲ್ಲ, ಯೂಟ್ರಸ್ಸು ಕಂಪ್ರೆಸ್ ಆಗಿರಲಿಲ್ಲ ಅದನ್ನೇ ಸ್ವಲ್ಪ ಎಲ್ಲ ಸ್ಟಿಚಿಂಗ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಹಂಗೆ ಸ್ಟಿಚ್ ಮಾಡಿದ್ರು. ಅದು ಯಾವ ಥರ ಕಂಡೀಷನ್ ಅಂತ ಅಂದರೆ, ಆ ಡಾಕ್ಟರ್ ಅಷ್ಟು ಡೆಲಿವರಿ ಮಾಡಿದ್ದಾರೆ ಅವ್ರ ಎಕ್ಸ್ಪೀರಿಯನ್ಸಲ್ಲಿ, ಅಷ್ಟು ಡೆಲಿವರಿ ನಂತರ ಕೇಸ್ ಯಾವುದೂ ಆಗಿರ್ಲಿಲ್ವಂತೆ, ನಂದೇ ಫಸ್ಟ್ ಟೈಮ್ ಅದಕ್ಕೆ. ಸೊ ಅವರು ಕನ್ಫ್ಯೂಸ್ ಆಗಿದ್ರು. ಅದಕ್ಕೆ ಒಂದಿಬ್ರು ಸರ್ಜನ್ನ ಮತ್ತೆ ಎಕ್ಸ್ಟ್ರಾ ಕರೆಸಿದ್ರು ಅವರು, ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. 3 ಸರ್ಜನ್ ಆಪ್ರೇಷನ್ ಮಾಡಿರೋದು ಆ್ಯಕ್ಚುಲಿ. ಆಮೇಲೆ ಹಂಗೇನೆ ಎಲ್ಲ ಸ್ಟಿಚಸ್ ಹಾಕ್ಬಿಟ್ಟು ಕಳಿಸಿದ್ರು. ಸೊ ದಟ್ ನನಗೆ ರೆಗ್ಯುಲರ್ ಮಾನಿಟರ್ಗೆ ಹೇಳಿದ್ರು, ನಂದು ಆ ಥರ ಕಂಡೀಷನ್ ಆಗಿರೋದ್ರಿಂದ ಬ್ಲೀಡಿಂಗ್ ಎಲ್ಲ ಚೆಕ್ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ರೆಗ್ಯುಲರ್ ಮಾನಿಟರ್ ಮಾಡ್ತಾಯಿದ್ರು. ಎಲ್ಲ ನಾರ್ಮಲ್ ಇತ್ತು. ನಾನು ಪಾಪ ಹುಟ್ಟಿರೋದು 5:20 ನಾನು ಶಿಫ್ಟ್ ಆಗಿತ್ತು 7:20 ಅಲ್ಲಿ ತನಕ ನನ್ನ ಮಗಳು ಮುಖನೇ ನೋಡಿಲ್ಲ ನಾನು. ಬಂದು ಮಲಗಿದ್ಮೇಲೆ ಎಲ್ಲರೂ ಪಾಪು ನೋಡ್ಕೊತಾ ಇದ್ದಾರೆ, ಹಸ್ಬೆಂಡ್ ಮಾತ್ರ ಇವಳು ಯಾಕಿನ್ನೂ ಬಂದಿಲ್ಲ ಅಂತ ಹಾಸ್ಪಿಟಲ್ OT ಮುಂದೆನೇ ಕಾಯ್ತಾ ಇದ್ರಂತೆ. ಅವ್ರು ಹೇಳ್ತಾ ಇದ್ರು ಎಲ್ಲ ಪಾಪು ನೋಡ್ಕೊತಾ ಇದ್ರು. ನಾನು ಎಲ್ಲ ಬಂದ್ಬಿಡ್ತಾರಲ್ಲ ಇಷ್ಟು ಬೇಗ, ಇವಳು ಯಾಕೆ ಇನ್ನೂ ಕಳಿಸಿಲ್ಲ ಇವರು ಅಂತ ಹೇಳ್ಬಿಟ್ಟು ನಾನು OT ಮುಂದೆನೇ ಕಾಯ್ತಾ ಇದ್ದೆ ಅಂತ ಹೇಳ್ತಾ ಇದ್ರು. ಅದ್ರಲ್ಲಿ ಬೇರೆ ಎಲ್ಲ ನೋಡಿದ್ರಲ್ಲ ಅವರು. ಬಂದು ಎಲ್ಲ ಶಿಫ್ಟ್ ಆದ್ಮೇಲೆ 7:30 ಆಗಿತ್ತು. ಅಲ್ಲಿ ತನಕ ನನ್ನ ಮಗಳ ಮುಖ ನಾನು ನೋಡೇ ಇರಲಿಲ್ಲ. ಅವಾಗ ಪಾಪು ಕರ್ಕೊಬನ್ನಿ, ಅವಳು ವಾರ್ಡಲ್ಲಿ ಇಲ್ಲು, ನಾನು ಇಲ್ಲಿ ಮಾನಿಟರ್ ಮಾಡ್ತಾ ಇದ್ರಲ್ಲ ಆ ರೂಮಲ್ಲಿ ಪ್ರೀ ಲೇಬರಲ್ಲೇ ಮಲಗಿಸಿದ್ರು ನನ್ನ. ಅಲ್ಲಿ ಇದ್ದೆ, ಪಾಪು ಕರ್ಕೊಬನ್ನಿ ಅಂತ. ಆವಾಗ ಪಾಪು ಕರ್ಕೊಬಂದ್ರು. ನಾನು ಪಾಪು ನೋಡಿದ್ದೆ 7:30 ಆಗಿತ್ತು ಅವಳ ಮುಖ ನೋಡಿದಾಗ. ಕರ್ಕೊಬಂದ್ರೆ ನನಗೆ ಆ ಫೀಲಿಂಗ್, ನನ್ನ ಮಗಳು ಅಂತ ಹೇಳ್ಬಿಟ್ಟು ಯಾಕಿಷ್ಟು ಎಮೋಷ್ನಲ್ ಆಗ್ತಿದ್ದೀನಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ಓಕೆ, ಅವಾಗ ನೋಡಿದೆ ನನ್ನ ಮಗಳನ್ನ ನಾನು. ಗುಂಡ್ಕಿಲ್ಲೇನ ನೀನು ಇಷ್ಟು ತಪ್ಪ ಇದ್ದಾಳಲ್ಲ ಅನ್ಕೊಂಡೆ. ನಾನು ಅಲ್ಲಿ ತನಕ ಅವಾಗ ಹುಟ್ಟಿರೋ ಮಕ್ಕಳು ನಾನು ಯಾರ್ದು ನೋಡಿಲ್ಲ, ನನ್ನ ಮಗಳನ್ನೇ ನಾನು ಫಸ್ಟ್ ಟೈಮ್ ನೋಡಿದ್ದು. ಕರ್ಕೊಂಡು ಗುಂಡ್ಕಿದ್ದಾಳೆ ಅಂತ ಅನ್ಕೊಂಡೆ. ಅವಾಗ ತೋರಿಸಿದ್ರು ಮುಖ ಕಾಣಿಸ್ತು, ಹಿಂಗೆ ಮಲಗಿದೆ, ಹಿಂಗೆ ಅವಾಗ ಅನಸ್ತೇಶಿ ಎಲ್ಲ ಕೊಟ್ಟಿರ್ತಾರಲ್ಲ, ಹಿಂಗೆ ಅಲ್ಲಾಡೋದಕ್ಕಾಗಲ್ವಲ್ಲ ಜಾಸ್ತಿ. ಹಿಂಗೆ ನೋಡಿದೆ ಮಗಳನ್ನ. ಅವಾಗ ನಮ್ಮ ಅಮ್ಮನೂ ಬಂದ್ಬಿಟ್ಟು ಚೆನ್ನಾಗಿದ್ದಾಳೆ ಬಿಡು ಅಂತ ಹೇಳಿದ್ರು. ನನ್ನ ಮಗಳು ಎಷ್ಟು ಕ್ಯೂಟ್ ಇದ್ಲು ಅಂದರೆ ಗುಂಡಕ್ಕೆ ಸಖತ್ ಕ್ಯೂಟ್ ಆಗಿದ್ಲು. ಆ್ಯಂಡ್ ಕೂದಲು ಕೂಡ ಅವಳು ಹುಟ್ಟಿದಾಗಲೇ ತುಂಬ ಬೆಳ್ಕೊಂಡ್ಬಿಟ್ಟಿತ್ತು. ಅಲ್ಲಿರೋ ನರ್ಸಸ್ ಎಲ್ಲ ಎಷ್ಟು ಇಷ್ಟಪಡ್ತಾ ಇದ್ರು ಅಂತ ಅಂದರೆ, ಕೂದಲು ಎಷ್ಟು ಚೆನ್ನಾಗಿ ಬಂದಿದೆ ಪಾಪುಗೆ, ಚೆನ್ನಾಗಿ ಮೇಂಟೈನ್ ಮಾಡ್ಕೊ ನೀನು ಅಂತ. ಅಂದರೆ ಎವ್ರಿ ಮಾರ್ನಿಂಗ್ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಿದ್ರಲ್ಲ ಅವಳಿಗೆ. ಎಣ್ಣೆ ಹಚ್ಚಕ್ಕೆ ಬರ್ಬೇಕಾದ್ರೆಲ್ಲ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡ್ಕೋ ಅಂತ ಹೇಳ್ತಾ ಇದ್ರು ಅವಳಿಗೆ. ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಮಕ್ಳಿಗೆ ಎಷ್ಟು ಕೂದಲು ಇರುತ್ತೆ, ಹೊಡೆದಾಗ ಎಷ್ಟಿರುತ್ತೆ, ಆಮೇಲೆ ಹಿಂಗಾಗುತ್ತೆ ಅಂತ. ಇವಾಗ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿದೆ ನನ್ನ ಮಗಳು ಕೂದಲು ಅಂತ. ನೀವು ನನ್ನೇನಾದರೂ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇದ್ರೆ, ಶಾರ್ಟ್ಸ್ ಎಲ್ಲ ನೋಡ್ತಾ ಇದ್ರೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇದ್ರೆ ನನ್ನ ಮಗಳು ಹಿಂಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಒಂದಿನ ಕಂಪ್ಲೀಟ್ ಮಾನಿಟರ್ ಎಲ್ಲ ಮಾಡಾದ್ಮೇಲೆ ಒಂದು ನೈಟ್ ಎಲ್ಲ, ಆಮೇಲೆ ನೆಕ್ಸ್ಟ್ ನನ್ನ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ನಾವು ಯಾವ ವಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅದಕ್ಕೆ. ಆಮೇಲೆ ಎಲ್ಲ ನಾರ್ಮಲ್ ಮಾನಿಟರ್ ಮಾಡೋ ಬ್ಲಡ್ ಚೆಕಪ್ ಅದು ಇದು ಎಲ್ಲ ಆಗ್ತಾನೆ ಇರುತ್ತೆ.
ಪಾಪುಗೂ ಕೂಡ ಬ್ಲಡ್ ಚೆಕಪ್ ಎಲ್ಲ ಮಾಡಿದ್ರು. ಅವಳಿಗೂ ಏನು ಜಾಂಡೀಸ್ ಎಲ್ಲ ಏನೂ ಇರಲಿಲ್ಲ. ಆ್ಯಂಡ್ ಪಾಪು ಅಬ್ಸಲ್ಯೂಟ್ಲಿ ನಾರ್ಮಲ್, ಅವಳದ್ದು ಏನೂ ತೊಂದರೆ ಇರಲಿಲ್ಲ. ಕೆಲವ್ರದ್ದು ಪಾಪುದೇ ತೊಂದರೆ ಆಗ್ಬಿಡುತ್ತೆ. ಈಗ ನನ್ನ ಜೊತೆ ಇನ್ನೊಬ್ರು ಡೆಲಿವರಿಗಿದ್ರು, ಪ್ರಿಯಾಂಕಾ ಅಂತ ಹೇಳಿ, ಹೆಚ್ಚು ಕಮ್ಮಿ ನನ್ನ ಏಜೇ ಇದ್ರು ಅವರು. ಸೊ ಫ್ರೆಂಡ್ ಆಗಿಬಿಟ್ರು. ನನಗೆ ಎಪಿಡ್ರಲ್ ಕೊಟ್ಟಾಗ ನಾನು ಇಲ್ಲೇ ಇದು ಪ್ರೀ ಲೇಬರ್ ಅಂತ ಒಂದು ರೂಮ್ ಇತ್ತು, ಆ ಕಡೆ ಲೇಬರ್ ರೂಮ್ ಇತ್ತು, ನಾರ್ಮಲ್ ಡೆಲಿವರಿ ಲೇಬರ್ ರೂಮು. ಅಲ್ಲಿ ನಾನಿದ್ದೆ. ಎಪಿಡ್ರಲ್ ಕೊಟ್ಟಾಗ ಅವ್ರು ಅವಾಗ ಬಂದಿದ್ರು. ಅವ್ರಿಗೊಂದು 2 ಸೆಂಟಿಮೀಟರ್ ಡಿಲೇಷನ್ ಆಗಿತ್ತು ಅಂತ ಹೇಳ್ಬಿಟ್ಟು ಅವ್ರಿಗೂ ನಾರ್ಮಲ್ ಪೇನ್ ಶುರುವಾಗಿತ್ತು. ನಾನು ಆರಾಮ್ಸೆ ಮಲ್ಕೊಂಡಿದ್ದೆ. ಅವ್ರು ಆರಾಮಾಗಿ ಮಲ್ಕೊಂಡಿದ್ದಾರಲ್ಲ ಅಂತ ಅವ್ರು ಕೇಳಿದ್ರು. ನರ್ಸ್ಗೆ. ಅವರು ಎಪಿಡ್ರಲ್ ತಗೊಂಡಿದ್ದಾರೆ ಅಂತ ಹೇಳಿದ್ರು ನರ್ಸ್. ಅವರು ಕೂಡ ನಂಗೂ ಬೇಕು ಎಪಿಡ್ರಲ್ ಅಂತ ನನಗೂ ಕೊಡಿ ಅಂತ ಕೂತಿದ್ರು. ಆಮೇಲೆ ಅವ್ರದ್ದು ಮತ್ತೆ ಇನ್ನೊಂದ್ಸಲ ವಾಟರ್ ಬ್ರೇಕ್ ಚೆಕ್ ಮಾಡಿದಾಗ ಪಾಪದು ಮೋಷನ್ ಪಾಸ್ ಆಗಿತ್ತು. ಸೊ ಅವ್ರಿಗೂ ಡೈರೆಕ್ಟ್ ಸಿ ಸೆಕ್ಷನ್ ಅಂತಾನೆ ಹೇಳಿದ್ರು. ಆಮೇಲೆ ನಂದು ಸಿ ಸೆಕ್ಷನ್ ಆದಮೇಲೆ ಅವರಿಗೆ ಸಿ ಸೆಕ್ಷನ್ ಮಾಡಿದ್ರು. ಅವ್ರ ಕೇಸಲ್ಲಿ ಏನಾಯ್ತು ಅಂತಂದರೆ, ಪಾಪು ಮೋಷನ್ ಮಾಡ್ಕೊಂಡಿರೋದ್ರಿಂದ ಮೋಷನ್ ಸ್ವಲ್ಪ ಬಾಯಿಗೆ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಪಾಪುಗೆ ಮಾನಿಟರ್ ಜಾಸ್ತಿ ಮಾಡ್ತಾಯಿದ್ರು. ಪಾಪುಗೆ ಆಮೇಲೆ NICU ಅಲ್ಲಿ ಇಟ್ಟಿದ್ರು, ಜಾಂಡೀಸ್ ಬಂದಿತ್ತು ಅಂತ ಹೇಳ್ಬಿಟ್ಟು. ಆಮೇಲೆ ಪಾಪು ಮೋಷನ್ ಮಾಡ್ಕೊಂಡಿದ್ರಿಂದ ನೀರು ಕುಡ್ದಿತ್ತಲ್ಲ, ಫ್ಲೂಯಿಡ್ ಕುಡ್ದಿರುತ್ತಲ್ಲ ಪಾಪು ಮೋಷನ್ ಮಾಡಿರೋ ನೀರು, ಅದು ಸ್ವಲ್ಪ ಅದು ಇದು ಅಂತ ಅವ್ರು ಅದಕ್ಕೆ ಓಡಾಡ್ತಾಯಿದ್ರು. ನಮ್ಮದು ಪಾಪು ಏನೂ ಆಗಿಲ್ಲಲ್ಲ, ನಂದು ಕಾಂಟ್ರಾಕ್ಷನ್ ಆಗಿರ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ನನಗೆ ಮಾನಿಟರ್ ಮಾಡ್ತಾಯಿದ್ರು. ಡಾಕ್ಟರ್ ಚೈತ್ರ ಏನಿದ್ದಾರೆ, ಅವ್ರ ಹಸ್ಬೆಂಡ್ ಕೂಡ ಡಾಕ್ಟರು. ಅವರು ಅಬ್ಡೋಮೆನ್ ಮತ್ತು ಕಿಡ್ನಿ ಸ್ಪೆಷಲಿಸ್ಟು. US ಅಲ್ಲೆಲ್ಲ ಮಾಡ್ಕೊಂಬಂದಿದ್ರು ಅವರು ಮೆಡಿಕಲ್. ಸೊ ದಟ್ ಅವರು ಕೂಡ ಬಂದು ಮಾನಿಟರ್ ಮಾಡ್ತಾಯಿದ್ರು, ನನ್ನ ಚೆಕ್ ಮಾಡ್ತಾಯಿದ್ರು, ಏನಾಗ್ತಾಯಿದೆ, ಕಂಪ್ರೆಸ್ ಆಗಿದೆಯಾ ಏನು ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಮಾನಿಟರ್ ಮಾಡ್ತಾಯಿದ್ರು. ಎಲ್ಲ ನಾರ್ಮಲ್ ಇತ್ತು, ಚೆನ್ನಾಗಾಯಿತು. 4 ದಿನ ಹಾಸ್ಪಿಟಲ್ ಇದ್ವಿ, ಡಿಸ್ಚಾರ್ಜ್ ಆದ್ವಿ. ಆಮೇಲೆ ಮತ್ತೆ ಒಂದು ಸ್ವಲ್ಪ ದಿನ ಇಟ್ಕೊಂಡು ಸ್ಕ್ಯಾನ್ ಎಲ್ಲ ಮಾಡಿಸ್ದೆ. ಎಲ್ಲ ಕಂಪ್ಲೀಟ್ ನಾರ್ಮಲ್ ಆಗಿತ್ತು. ನನ್ನ ಯೂಟ್ರಸ್ ಎಲ್ಲ ಕಂಪ್ರೆಸ್ ಆಗಿ ಎಲ್ಲ ಚೆನ್ನಾಗಿತ್ತು. ಇದಾಗಿತ್ತು ಕಂಪ್ಲೀಟ್ ನನ್ನ ಡೆಲಿವರಿ ಎಕ್ಸ್ಪೀರಿಯನ್ಸ್. ನಾನು ಶೇರ್ ಮಾಡ್ಕೋಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಫೈನಲಿ ಇವತ್ತು ನನಗೆ ಟೈಮ್ ಸಿಕ್ತು ಶೇರ್ ಮಾಡ್ಕೊಳ್ಳೋಕ್ಕೆ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ ಏನಿತ್ತು. ನಿಮಗೆ ಮಧ್ಯದಲ್ಲಿ ಏನಾದರೂ ಡೌಟ್ ಬಂದರೆ ನನಗೆ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಫ್ಲೋಯಲ್ಲಿ ಏನಾದರೂ ಒಂದೊಂದು ಮಿಸ್ ಆಗಿರುತ್ತೆ. ನಾನೇ ಅನ್ಕೊತೀನಿ ಒಂದೊಂದ್ಸಲ, ಇದು ಮಿಸ್ ಮಾಡಿದೆ, ಅದು ಮಿಸ್ ಮಾಡಿದೆ ಅಂತ. ಫ್ಲೋಯಲ್ಲಿ ಮರ್ತೋಗ್ಬಿಡುತ್ತೆ, ಒಂದೊಂದು ಬರೋದೇ ಇಲ್ಲ. ಮಾತಾಡಬೇಕು ಅಂದ್ಕೊಂಡಿರೋದು ಒಂದೊಂದು ವಿಷಯಗಳು ಮಿಸ್ ಆಗುತ್ತೆ. ನಿಮ್ಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಇವತ್ತು ಮಂಡೇ ನಾನು ಡೆಲಿವರಿ ಎಕ್ಸ್ಪೀರಿಯನ್ಸ್ ವಿಡಿಯೋ ಶೇರ್ ಮಾಡ್ಕೊಂಡಿದ್ದು, ನಿನ್ನೆ ವಿಡಿಯೋ ರೆಕಾರ್ಡ್ ಮಾಡಿದ್ದು. ಇವತ್ತು ಏನಾಯ್ತು ಅಂತ ಹೇಳಿದ್ರೆ, ಮಾರ್ನಿಂಗ್ ಸ್ಟೇಟಸ್ ನೋಡ್ತಾ ಇದ್ದೆ. ನನ್ನ ಸ್ಕೂಲ್ ಫ್ರೆಂಡ್ ಒಬ್ಳದ್ದು ಫೋಟೋ ಹಾಕ್ಬಿಟ್ಟು ಮಿಸ್ ಯು ಅಂತ ಸ್ಟೇಟಸ್ ಹಾಕಿದ್ರು, ಸ್ಕೂಲ್ ಫ್ರೆಂಡೇ. ಏನಕ್ಕೆ ಮಿಸ್ ಯು ಅಂತ ಹಾಕಿದ್ದಾರೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಯಾಕಂದರೆ ಅವಳದು ಲಾಸ್ಟ್ ನಾನು ಪೋಸ್ಟ್ ನೋಡಿದ್ದು ಇನ್ಸ್ಟಾಗ್ರಾಮಲ್ಲಿ, ಅವಳು ಪ್ರೆಗ್ನೆಂಟ್ ಇದ್ಲು, ಸೀಮಂತ ಫೋಟೋ ಹಾಕಿದ್ಲು. ಓಕೆ, ನನಗೆ ಪಾಪು ಆಯ್ತಾ ಅವಳಿಗೆ ಇಲ್ಲ ಅಂತ ನನಗೆ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ. ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ಯಾಕೆ ಏನಾಯಿತು ಮಿಸ್ ಯು ಅಂತ ಸ್ಟೇಟಸ್ ಹಾಕಿದ್ರು, ಅವಳಿಗೆ ಡೆಲಿವರಿ ಆಯಿತಾ ಅಂತ ಕೇಳಿದೆ. ಡೆಲಿವರಿ ಆಗಿದೆಯಂತೆ, ಅವಳಿಗೆ 3 months ಪಾಪು ಇದೆ ಅಂತ ಹೇಳಿದ್ರು. ಏನಕ್ಕೆ ಮಿಸ್ ಯು ಅಂತ ಹಾಕಿದ್ದಾರೆ ಅಂತ ಕೇಳಿದ್ಕೆ, ಅವಳಿಗೆ BP ವೇರಿಯೇಷನ್ಸ್ ಇತ್ತಂತೆ. ಸೊ BP ಜಾಸ್ತಿ ಆಗಿ ಬ್ರೈನ್ ಸ್ಟ್ರೋಕ್ ಆಗಿ ಎಕ್ಸ್ಪೈರ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ನನಗೆ ನಿಜವಾಗ್ಲೂ ಸಖತ್ ಬೇಜಾರಾಯಿತು, ಶಾಕ್ ಕೂಡ ಆಯಿತು. ಶಿ ಈಸ್ ಜಸ್ಟ್ 27 years, ನನ್ನ ಏಜೆ, ನನ್ನ ಕ್ಲಾಸ್ಮೇಟ್. ಆ್ಯಂಡ್ ಪಾಪು ಇದೆ, 3 months ಪಾಪು ಇದೆ. ಯಾಕೆ ಈ ವಿಷಯ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಅಂತ ಅಂದರೆ, ಇವಾಗ ಈ ವಿಡಿಯೋ ನೋಡ್ತಾ ಇರೋರು ನೀವು ನಂತರನೇ ಒಂದು ಹೆಣ್ಣಾಗಿರ್ತೀರ, ಮುಂದೆ ನೀವು ಪಾಪುಗೆ ಬರ್ತ್ ಕೊಡ್ತೀರಾ ಇರ್ಬೋದು, ಆ್ಯಂಡ್ ಬರ್ತ್ ಕೊಡೋಕ್ಕೆ ರೆಡಿ ಇರ್ತೀರಾ. ಅದಕ್ಕೋಸ್ಕರನೇ ಈ ವಿಡಿಯೋ ನೋಡ್ತಾ ಇರ್ತೀರಾ. ನಿಮ್ಮ ಹೆಲ್ತ್ನ ನೀವು ಕೇರ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ, ಏನೇ ಒಂದು ಕನ್ಫ್ಯೂಷನ್ಸ್, ಏನೇ ಒಂದು ಚಿಕ್ಕ ವಿಷಯದ ಬಗ್ಗೆ ಕನ್ಫ್ಯೂಷನ್ಸ್ ಇದ್ದರೂ ನೀವು ಡಾಕ್ಟರ್ನ ಕೇಳಿ, ಕನ್ಸಲ್ಟ್ ಮಾಡಿ, ತೋರಿಸ್ಕೊಳ್ಳಿ, ಕೇರ್ ಮಾಡ್ಕೊಳ್ಳಿ ನಿಮ್ಮ ಹೆಲ್ತು. ನೀವು ಒಬ್ಬರೇ ಅಲ್ಲ, ಇವಾಗ ನಿಮ್ಮ ಜೊತೆ ಪಾಪು ಇರುತ್ತೆ. ಆ ಪಾಪುಗೆ ನೀವು ತುಂಬ ಇಂಪಾರ್ಟೆಂಟ್ ಆಗಿರ್ತೀರ. ನನಗೂ ಮಗಳಿದ್ದಾಳೆ, ಆ ಸಿಚುವೇಶನ್ ನನಗೆ ಏನಂತ ಅರ್ಥ ಆಗುತ್ತೆ. ಜಸ್ಟ್ 3 ತಿಂಗಳು ಪಾಪು ಅಂತಂದರೆ, ಪ್ರೆಗ್ನೆಂಟ್ ಇದ್ದಾಗ ವೇರಿಯೇಷನ್ಸ್ ಇದ್ದೇ ಇರುತ್ತೆ. BP ಇರ್ಬೋದು, ಶುಗರ್ ಇರ್ಬೋದು. ಈವನ್ ನನಗೂ ಕೂಡ ವೇರಿಯೇಷನ್ಸ್ ಇತ್ತು. ಅದನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಬೇಕಾಗುತ್ತೆ. ನೀವು ಡೆಲಿವರಿ ಆದಮೇಲೂ ಅಷ್ಟೇ, ಅದು ವೇರಿಯೇಷನ್ಸ್ ಇರುತ್ತೆ. ಅದಕ್ಕೋಸ್ಕರನೇ ಆಪ್ರೇಷನ್ ಎಲ್ಲ ಆದಮೇಲೆ, ಡೆಲಿವರಿ ಆದಮೇಲೆ ಮಾನಿಟರ್ ಮಾಡ್ತಾ ಇರ್ತಾರೆ. ಅದೆಲ್ಲ ನಾರ್ಮಲ್ ಇದೆ ಅಂದ್ರೇ ಡಿಸ್ಚಾರ್ಜ್ ಮಾಡೋದು. ಅದಾದಮೇಲೆ ನಿಮ್ಗೆ ಏನಾದ್ರು ಒಂದು ಸ್ವಲ್ಪ ಪ್ರಾಬ್ಲಮ್ ಕಾಣಿಸ್ಕೊಂತು ಅಂತಂದರೆ, ಪ್ಲೀಸ್ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ನೆಗ್ಲೆಕ್ಟ್ ಅಂತೂ ಮಾಡಿಬಿಡಿ ಪ್ಲೀಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ.